Good morning friends. Today's topic is ratio and proportion. Okay, previous class already ನಾವು ratio and proportion ಅಲ್ಲಿ ಬರ್ತಿರೋ mixture and alligation. Mixture and alligation ಅಲ್ಲಿ ಯಾವ ತರ ಪ್ರಾಬ್ಲಮ್ಸ್ ಇತ್ತು ಅದನ್ನ ಆಲ್ರೆಡಿ ಇಂದಿನ ಕ್ಲಾಸ್ ಅಲ್ಲಿ ಸಾಲ್ವ್ ಮಾಡಿದ್ವಿ. ಆ ಕ್ಲಾಸಸ್ ಅನ್ನು ನೋಡಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಯು ಕ್ಯಾನ್ ವಾಚ್ ಇಟ್. ಓಕೆ, ಈಗ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಎಲ್ಲಿಗೆ ನಿಲ್ಲಿಸಿದ್ದೋ ಅಲ್ಲಿಂದ ಕಂಟಿನ್ಯೂ ಮಾಡ್ತಾ ಹೋಗೋಣ. ಓಕೆ, ಓಕೆ, ಇಲ್ಲಿ ನೋಡಿ ಯಾವ ಕ್ವಶನ್ ಆಗಿರುತ್ತೆ ಅಂದ್ರೆ ಎ ಕಂಟೈನರ್ ಕಂಟೈನ್ಸ್ 60 ಲೀಟರ್ಸ್ ಆಫ್ ಮಿಲ್ಕ್. ಅಂದ್ರೆ ಒಂದು ಕಂಟೈನರ್ ಅಲ್ಲಿ 60 ಲೀಟರ್ ಹಾಲು ಇರುತ್ತಂತೆ. ಫ್ರಮ್ ಈಸ್ ಕಂಟೈನರ್ 6 times of milk. Okay, 6 times of the milk was taken out and replaced by water. This process was repeated further 2 times. How much milk now contains by the container? ಅಂದ್ರೆ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಏನ್ ನೋಡ್ತಿದ್ದೋ, ಒಂದು ಹಾಲು ಒಂದು ಪಾತ್ರೆಯಲ್ಲಿ ಇರುತ್ತೆ. 6 ಲೀಟರ್ ತೆಗೆದ್ಬಿಟ್ಟು ತಿರ್ಗಾ 6 ಲೀಟರ್ ನೀರು ಹಾಕ್ತಾರೆ, ತಿರ್ಗಾ 6 ಲೀಟರ್ ತೆಗೆದ್ಬಿಟ್ಟು 6 ಲೀಟರ್ ವಾಟರ್ ಹಾಕ್ತಾರೆ. ಹಾಗಾದ್ರೆ ಎಷ್ಟು ಪ್ರಮಾಣದಲ್ಲಿ ವಾಟರ್ ಸೇರ್ತು ಅಂತ ಕೇಳ್ತಿದ್ರು, ಅಥವಾ ಯಾವ ಪ್ರಮಾಣದಲ್ಲಿ ಮಿಕ್ಸ್ ಮಾಡ್ತಿದ್ರು ಅವರು. ಆದ್ರೆ ಅಲ್ಲಿ ಏನಾಗ್ತಿತ್ತು, 2 times ಮಾತ್ರ ರಿಪಿಟೇಷನ್ ಆಗ್ತಿತ್ತು. ಇಲ್ಲಿ ಏನಾಗ್ತಿದೆ, 3 times ರಿಪಿಟೇಷನ್ ಆಗ್ತಿದೆ. ಯಾವ ತರ ನೋಡಿ, ಎ ಕಂಟೈನರ್ ಕಂಟೈನ್ಸ್ 60 ಲೀಟರ್ಸ್ ಆಫ್ ಮಿಲ್ಕ್. ಅಂದ್ರೆ ಒಂದು ಪಾತ್ರೆಯಲ್ಲಿ ಎಷ್ಟು ಲೀಟರ್ ಹಾಲು ಇದೆಯಂತೆ. ಫಾರ್ ಎಕ್ಸಾಂಪಲ್ ಇದೊಂದು ಪಾತ್ರೆ ಅಂತ ತಗೊಂತೀವಿ ಅಂದ್ರೆ ಈ ಪಾತ್ರೆಯಲ್ಲಿ ಎಷ್ಟು ಲೀಟರ್ ಹಾಲು ಇದೆಯಪ್ಪ, 60 ಲೀಟರ್ಸ್ 60 ಲೀಟರ್ ಹಾಲು ಇದೆಯಂತೆ. ಹಾಗಾದ್ರೆ 60 ಲೀಟರ್ ಹಾಲು ಇದೆ. ಫ್ರಮ್ ಈಸ್ ಕಂಟೈನರ್ 6 ಲೀಟರ್ ಆಫ್ ಮಿಲ್ಕ್ ವಾಸ್ ಟೇಕನ್ ಔಟ್. ತಿರ್ಗಿ ಏನ್ ಮಾಡ್ತಿದಾರಂತೆ, 6 ಲೀಟರ್ ಹಾಲನ್ನ ತಕ್ಕಂತಿದಾರಂತೆ. ಓಕೆನಾ, ತಕ್ಕಂಡಾದ್ಮೇಲೆ ದ ಪ್ರೋಸೆಸ್ ವಾಸ್ ರಿಪೀಟೆಡ್ ಫರ್ದರ್ 2 times. ಏನ್ ಮಾಡ್ತಿದ್ದಾರೆ, 2 times ತಿರ್ಗಾ ಅದನ್ನೇ ರಿಪೀಟ್ ಮಾಡ್ತಿದ್ದಾರೆ. ರಿಪೀಟ್ ಮಾಡ್ತಿರೋದ್ರಿಂದ ಹೌ ಮಚ್ ಮಿಲ್ಕ್ ನೌ ಕಂಟೈನ್ ಇನ್ ದಿ ಕಂಟೈನರ್. ಅಂದ್ರೆ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ತಕ್ಕೊಂಡಿರೋ ನೀರ್ ಹಾಕ್ತಿದ್ರು, ಇಲ್ಲಿ ಏನ್ ಮಾಡ್ತಿದ್ದಾರೆ, ಹಾಲ್ನ ತಕ್ಕಂತಿದ್ದಾರೆ ಅಷ್ಟೇ. ಫಸ್ಟ್ 6 ಲೀಟರ್ ಎತ್ಕೊಂತಾರೆ, ನೆಕ್ಸ್ಟ್ ತಿರ್ಗಾ 6 ಲೀಟರ್ ಎತ್ಕೊಂತಾರೆ, ತಿರ್ಗಾ 6 ಲೀಟರ್, ಒಟ್ಟು ಎಷ್ಟು ಸತಿ ಹಾಲ್ ತಗೊಂತಾರೆ, 3 times ತಗೊಂತಾರೆ. ಓಕೆನಾ, ಮೀನ್ಸ್ ಸೇಮ್ ಆಸ್ ಇಟ್ ಈಸ್. ಆದ್ರೆ ಇಲ್ಲಿ ನಾವು ವಾಟರ್ದು ಕಂಡಿಡ್ತೀವಿ, ಅದನ್ನ ಕಂಡಿಡಿದಿಲ್ಲ, ಬರೀ ಮಿಲ್ಕ್ ಮಾತ್ರ. ಓಕೆ, ಇಲ್ಲಿ ನೋಡಿ, ಫಸ್ಟ್ ನಾವು 60 ಲೀಟರ್ ಹಾಲ್ ಇದೆ ಅಂದ್ರೆ ಎಷ್ಟು ಲೀಟರ್ ಹಾಲು ತಗೋದು, 6 ಡಿವೈಡ್ ಬೈ 60 ಇಂಟು 100. ಯಾಕೆಂದ್ರೆ ಪರ್ಸೆಂಟೇಜ್ ಕನ್ವರ್ಟ್ ಮಾಡ್ಬಿಡೋಣಲ್ವಾ, ಈಸಿ ಅಲ್ವಾ. 6 ones 6 10s 1s 10s. ಹಾಗಾದ್ರೆ ಎಷ್ಟು ಪರ್ಸೆಂಟೇಜ್ ಹಾಲನ್ನ ತಕ್ಕಂತಾರಂತೆ, ಎಷ್ಟು ಪರ್ಸೆಂಟೇಜ್ ತಕ್ಕಂತಾರೆ, 10% ಆಫ್ ವಾಟರ್, ಸಾರಿ 10% ಆಫ್ ಮಿಲ್ಕ್ ನ ಈಚೆಗೆ ತಕ್ಕಂತಾರೆ. ಹಾಗಾದ್ರೆ ನಾವು ಎಷ್ಟು ಲೀಟರ್ ಪ್ರೆಸೆಂಟ್ ಲಾಸ್ಟ್ ಆಫ್ ಫೈನಲ್ ಇರುತ್ತೆ ಅಂತ ಕೇಳ್ತಿದ್ದಾರೆ. ಇನಿಷಿಯಲಿ ಈಗ ನಾವು 100 ಗೆ 12 ನೋಟ್ ಮಾಡೋಣ, 65 ನೋಟ್ ಮಾಡೋಣ. ಎರಡರಲ್ಲಿ ಯಾವ್ದಾದ್ರು ಮಾಡ್ಬೋದು. 65 ನೋಟ್ ಮಾಡ್ತೀವಿ ಅಂದ್ರೆ ಫೈನಲ್ ಆನ್ಸರ್ ಬಂತು, ಅದನ್ನೇ ಆನ್ಸರ್ ಆಗುತ್ತೆ. 100 ಮಾಡ್ತೀವಿ, 100 ಮಾಡಾದ್ಮೇಲೆ ಅದನ್ನ ಯು ವಾಂಟ್ ಟು ಕನ್ವರ್ಟ್ ಇಂಟು 60. ಎರಡರಲ್ಲಿ ಯಾವ್ದು ಬೇಕಾದ್ರೂ ಮಾಡ್ಬೋದು. ಓಕೆನಾ, ಫಸ್ಟ್ ನಾನು 60 ತಗೊಂತಿದ್ದೀನಿ. 60 ಲೀಟರ್ ಅಲ್ಲಿ ನಾನು ಏನ್ ಮಾಡ್ತೀನಿ, ಅದು ಎಷ್ಟು ಪರ್ಸೆಂಟ್ ಅಪ್ಪ, 10% ಅಲ್ವಾ ನಾವು ರಿಮೂವ್ ಮಾಡ್ತಿರೋದು. 10% ರಿಮೂವ್ ಮಾಡ್ತಿದ್ದೀನಿ ಅಂದ್ರೆ ಎಷ್ಟಾಗಿರುತ್ತೆ, ಎಷ್ಟಾಗುತ್ತೆ, 6%. 6 ಲೀಟರ್ಸ್ 6 ಲೀಟರ್ಸ್ ಮೀನ್ಸ್ 54 ಲೀಟರ್ಸ್. ಓಕೆ, ಈ 54 ಲೀಟರ್ಸ್ ಅನ್ನ ತಿರ್ಗಾ ಏನ್ ಮಾಡ್ತಾರಂತಪ್ಪ, 10% ತಿರ್ಗಾ ತೆಗಿತಾರಂತೆ. 54 ಮೈನಸ್ 10% ಅಂದ್ರೆ ಎಷ್ಟು, 5.4 ಅಲ್ವಾ. 5.4 ಮೈನಸ್ ಮಾಡಿ. ಈಗ ಅಸ್ಯೂಮ್ ಇಟ್ ಈಸ್ ಎ 54 ಮೈನಸ್ 5 ಮಾಡಿ 49.4 ಇರೋದ್ರಿಂದ ಇನ್ನೊಂದು 48.6 ಆಯ್ತು. ಓಕೆನಾ, ಅದಾದ್ಮೇಲೆ ನೆಕ್ಸ್ಟ್ ಈಗ ಏನ್ ಹೇಳಿದ್ರು, ಫಸ್ಟ್ ಇದೊಂದು ಪ್ರೋಸೆಸ್ ಮಾಡ್ರು, ಅದೇ ಪ್ರೋಸೆಸ್ ಎಷ್ಟೊತ್ತೆ ಆಗುತ್ತೆ ಅಂದ್ರು 2 times. ಆಗ ಇನ್ನೊಂದ್ಸತಿ ಮಾಡ್ಬೇಕಾ, ತಿರ್ಗಾ 10% ರಿಮೂವ್ ಮಾಡ್ತೀನಿ. ಇದರಲ್ಲಿ 10% ರಿಮೂವ್ ಮಾಡ್ತೀನಿ, ಎಷ್ಟಾಗುತ್ತೆ, 4.86 ಆಗುತ್ತೆ. ಓಕೆನಾ, ಹಾಗಾದ್ರೆ 48 ಅಲ್ಲಿ 4 ಮೈನಸ್ ಮಾಡಿದ್ರೆ ಎಷ್ಟು, 44. ಇಲ್ಲಿ ಪಾಯಿಂಟ್ ಇರೋದ್ರಿಂದ ನಿಯರ್ ಟು 43 ಬರುತ್ತೆ. ಆಪ್ಷನ್ ಅಲ್ಲಿ ಏನಾದ್ರು 43 ನೋಡಿ, ಇಲ್ಲೊಂದು ಇದೆ 43, ಇಲ್ಲೊಂದು 43 ಇದೆ. ಸೊ ದಟ್ ಯು ವಾಂಟ್ ಟು ಕ್ಯಾಲ್ಕುಲೇಟ್ ಈಸಿಲಿ, ಅಂದ್ರೆ ಪಕ್ಕ ಬದಲೇಬೇಕು. ಮೈನಸ್ ಮಾಡ್ಬಿಡಿ, 48.6 ಮೈನಸ್ 4.86. ಓಕೆ,
10 ಅಲ್ಲಿ 6 ಹೋದ್ರೆ 4 ಅಂಡ್ ದೆನ್ ಇಲ್ಲಿ 5 ಇತ್ತು 8 15 ಮೈನಸ್ 8 ಎಷ್ಟಪ್ಪ 8 7 7.8 minus 4 sorry 7 minus 4 3 and then 43 answer will be 43.74 liter finally ಎಷ್ಟು ಹಾಲು ಇರುತ್ತೆ 43.74 ಲೀಟರ್ ಹಾಲು ಇರುತ್ತೆ 43.74 ಲೀಟರ್ ಓಕೆ ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಒಂದು ಪಾತ್ರೆಯಲ್ಲಿ 60 ಲೀಟರ್ ಹಾಲು ಇರುತ್ತೆ ಈ ಪಾತ್ರೆಯಿಂದ 6 ಲೀಟರ್ ಹಾಲನ್ನು ಹೊರ ತೆಗೆದು ನೀರಿನಿಂದ ವರ್ತಿಸಲಾಗುತ್ತೆ ಮೀನ್ಸ್ ಫಿಲ್ ಮಾಡ್ತಾರಂತೆ ಹಾಗಾದ್ರೆ ಈ ಪ್ರಕ್ರಿಯೆಯನ್ನು ಮತ್ತೆ 2 ಬಾರಿ ಅಂದ್ರೆ ಇದನ್ನ ಎಷ್ಟು ಸತಿ ಮಾಡ್ತಾರೆ ತಿರ್ಗಾ 2 ಟೈಮು ಪ್ರೋಸೆಸ್ ಮಾಡ್ತಾರಂತೆ ಹಾಗಾದ್ರೆ ಕಂಟೈನರ್ ನಲ್ಲಿ ಈಗ ಎಷ್ಟು ಲೀಟರ್ ಹಾಲು ಇದೆ ಫಸ್ಟ್ ಎಷ್ಟು ಪರ್ಸೆಂಟೇಜ್ ಆಫ್ ಅಮೌಂಟ್ ಅವರು ಮಿಲ್ಕ್ ನ ಈಚೆ ತಾಂತಿದ್ದಾರೆ ಎಷ್ಟು ಪರ್ಸೆಂಟೇಜ್ ಅಪ್ಪ 10% ಮೀನ್ಸ್ 6 ಲೀಟರ್ ತಗೊಂತಿದ್ದಾನೆ 6 ಲೀಟರ್ ಅಂದ್ರೆ 10% ಅಂದ್ರೆ ನನ್ಗೆ 60 ಲೀಟರ್ ಅಂದ್ರೆ 100% 6 ಲೀಟರ್ ಅಂದ್ರೆ ಎಷ್ಟು ಅಂತ ಫೈಂಡ್ ಔಟ್ ಮಾಡ್ಬೇಕು 6 1s 6 10s ಇಂಟು 10 ಮೀನ್ಸ್ 10% ಅವರು ಹಾಲನ್ನು ಈಚೆ ತಗೊಂತಾರೆ 10 ಲೀಟರ್ ಹಾಲನ್ನು ಈಚೆ ತಗೊಂತಿದ್ದಾರೆ ಅಂದ್ರೆ 60 ಲೀಟರ್ಗೆ 10% ಅಂದ್ರೆ 6 ಲೀಟರ್ ಆಗುತ್ತೆ 54 ಲೀಟರ್ ಫಸ್ಟ್ ಇರೋದು ಇನಿಷಿಯಲಿ ಅದಾದ್ಮೇಲೆ ತಿರ್ಗಿ ಏನ್ ಮಾಡ್ತಾರೆ ತಿರ್ಗಿ 10% ತಗೊಂತಾರೆ 10% ಅಂದ್ರೆ 5.4 ಲೀಟರ್ ಈಚೆಗೆ ಹೋಗುತ್ತೆ ಹಾಗಾದ್ರೆ 5.4 ಲೀಟರ್ ಈಚೆಗೆ ಹೋಯ್ತು ಅಂದ್ರೆ 48.6 ಲೀಟರ್ ಉಳ್ಕೊಂಡಿರುತ್ತೆ ತಿರ್ಗಾ ಇದ್ರಲ್ಲಿ ತಿರ್ಗಾ ಏನ್ ಮಾಡ್ತಾರೆ 10% ತಿರ್ಗಾ ತಗೊಂತಾರೆ ಅಂದ್ರೆ 4.86 ಆಗಿರುತ್ತೆ ಫೈನಲಿ ನನ್ನ ಹತ್ರ ಉಳ್ಕೊಳ್ಳೋದು ಹಾಲು 43 ಲೀಟರ್ 74 ಲೀಟರ್ ಹಾಲು ಇರುತ್ತೆ ನನ್ನ ಪಾತ್ರೆ ಓಕೆ ಓಕೆ ಆಸ್ ಇಟ್ ಈಸ್ ಪ್ರೀವಿಯಸ್ ಕ್ವಶನ್ ಮಾಡಿದ್ರು ಅದೇ ತರ ಇರುತ್ತೆ ಇದನ್ನ ಬೇರೆ ಇನ್ನೊಂದು ಟೈಪ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ ಓಕೆನಾ ನೋಡಿ ಏನ್ ಹೇಳ್ತಿದೆ ಕ್ವಶನ್ ಎ ಕಂಟೈನರ್ ಕಂಟೈನ್ಸ್ 80 liters of milk from the container 16 liter of milk was taken out and replaced by water ಅಂದ್ರೆ 80 ಲೀಟರ್ ಕಂಟೈನರ್ ಅಲ್ಲಿ ಹಾಲು ಇರೋದನ್ನ ನಾವೇನ್ ಮಾಡ್ತೀವಿ 16 ಲೀಟರ್ ತಕೊಂಡು ಅದೇ ಜಾಗಕ್ಕೆ ನೀರನ್ನ ರಿಪ್ಲೇಸ್ ಮಾಡ್ತೀವಿ ದ ಪ್ರೋಸೆಸ್ ವಾಸ್ ರಿಪೀಟ್ ಫರ್ದರ್ 2 times ಅಂದ್ರೆ ಅದೇ ಪ್ರೋಸೆಸ್ ಇನ್ನ 2 ಸತಿ ನಡೆಯುತ್ತಂತೆ ಹಾಗಾದ್ರೆ ಕಂಟೈನರ್ ಅಲ್ಲಿ ಮಿಲ್ಕ್ ಎಷ್ಟು ಇದೆ ಓಕೆ ನೋಡಬಹುದಾ ಫಾರ್ ಎಕ್ಸಾಂಪಲ್ ಟೋಟಲ್ ಮಿಲ್ಕ್ ನಮಗೆ ಬೇಕಿರೋದಲ್ವಾ ಮಿಲ್ಕ್ ಬೇಕಿರೋದ್ರಿಂದ ಟೋಟಲ್ ಕಂಟೈನರ್ ಅಲ್ಲಿ ಎಷ್ಟು ಹಾಲಿದೆ 8 ಇದೆಯಾ 80 ಲೀಟರ್ಸ್ ಇದೆ ಮೀನ್ಸ್ 80 ಲೀಟರ್ ಅಲ್ಲಿ ಎಷ್ಟು ಲೀಟರ್ ತಕ್ಕಂತಿದ್ದಾರೆ ಎಷ್ಟಪ್ಪ 16 ಹಾಗಾದ್ರೆ ಟೋಟಲ್ ಕೆಪಾಸಿಟಿ ಆಫ್ ದಿ ಕಂಟೈನರ್ ಓಕೆನಾ ಎಷ್ಟು ಟೈಮ್ ಕೆಲಸ ಮಾಡ್ತಾರೆ ಎಷ್ಟು ಟೈಮ್ಸ್ 3 ಟೈಮ್ಸ್ ಓಕೆನಾ ಆಯ್ತಾ ಸಾಲ್ವ್ ಮಾಡಬಹುದಾ ಈಗ ಡೈರೆಕ್ಟ್ 80 ಕ್ಯಾನ್ಸಲ್ ಆಗುತ್ತಾ ಆಗಲ್ಲ ಯಾಕೆಂದ್ರೆ ವಿ ಹ್ಯಾವ್ ದ ಪವರ್ ರೂಟ್ ಫಾರ್ ದಿಸ್ ಈ 80 ಪವರ್ ರೂಟ್ ಇಲ್ಲ 3 ಇದೆ ಪವರ್ ರೂಟ್ ಆಫ್ 3 ಇದೆ ಇದು ಮಾಡಬಹುದಾಯ್ತು ಇದು ರೂಟ್ ಆಫ್ 3 ಇದೆ ಸಿಂಪ್ಲಿಫೈ ಮಾಡ್ಬಿಟ್ಟು ಮಾಡಬಹುದು ಓಕೆನಾ ನೋಡಿ 80 ಮೈನಸ್ 64 divided by 80 and I can split for the 3 times ಇದನ್ನ 3 ಸತಿ ಬರ್ಕೊಂಬೋದಲ್ವಾ ಈ ತರ ಬರ್ಕೊಂಬೋದಾ 64/80 ಓಕೆ ಈಗ 180 ಕ್ಯಾನ್ಸಲ್ ಮಾಡಬಹುದಾ ನೆಕ್ಸ್ಟ್ ಇದು 8 ಒಂದ್ಸದಲ್ಲಿ ಎಷ್ಟು ಸತಿ ಬರುತ್ತೆ 8 10s and then this is 8 ಎಷ್ಟು ಸತಿಪ್ಪ 8s ಅಲ್ವಾ ನೆಕ್ಸ್ಟ್ this is also 8 10s this is 8s and ತಿರ್ಗಾ ಸಿಂಪ್ಲಿಫೈ ಆಗುತ್ತಾ ಈಗ ಇದನ್ನ ಸಿಂಪ್ಲಿಫೈ ಮಾಡ್ಕೊಳ್ಳೋಣ ಇದನ್ನ ಸಿಂಪ್ಲಿಫೈ ಮಾಡೋಣ ಇದನ್ನ ಮಾಡ್ತಾ ಹೋಗೋಣ ನೀವು ಯಾವ್ದು ಹೇಳ್ತೀರ ಅದು ಮಾಡ್ತೀವಿ ಇಲ್ಲ ಇದನ್ನೇ ಮಾಡೋಣ 10 ಇಂದ 10 2s ಅಂದ್ರೆ 5s ಈಗ ಇದನ್ನ ಮಾಡಿ 2 ಇಂದ ಅಂದ್ರೆ 3s 2s ನೆಕ್ಸ್ಟ್ ಇದು ಸಿಂಪ್ಲಿಫೈ ಆಗುತ್ತಾ 5s this is
ಟು 16 ಹಾಗಾದ್ರೆ ನನಗೆ ಏನೇನು ಸಿಕ್ಕಿದೆ ಒಂದ್ ಕಡೆ ಬರ್ಬೇಕು. 16 ಇಂಟು 8 ಇಂಟು 8 ಇಂಟು ಡಿವೈಡೆಡ್ ಬೈ 5 ಇಂಟು 5 ಇಷ್ಟು ಬಂದಿದ್ಯಾಪ್ಪ? ಹಾಗಾದ್ರೆ ನಿಮ್ಗೆ ಸಾಲ್ವ್ ಮಾಡ್ಬೋದಾ ಈಸಿಯಾಗಿ? ಈಗ 16 8s 128 ಇಂಟು 8 5 5s 25 128 into 8 128 into 8 8 8s 64 8 2s 16 8 2s 16 16 plus 6 28 sorry 16 plus 6 1024 and then divided by 25 25 ಇಂದ ಡಿವೈಡ್ ಮಾಡಿ 25 ಇಂದ ಈಸಿಯಾಗಿ ಡಿವೈಡ್ ಮಾಡಬಹುದಾ? 1024 ನ 25 ಇಂದ ನೋಡಿ 25 2s ಎಷ್ಟು? 25 2s 50 ನ 25 2s 100 24 ಉಳಿತು 1s ಸಾರಿ 25 4s 100 ಹಾಗಾದ್ರೆ ಎಷ್ಟು ಉಳಿತಿದೆ? 24 ಉಳಿತಿದೆ. 24 ಉಳಿತಿರೋದ್ರಿಂದ 0 ಹಾಕ್ಬೇಕಾ 1 ಹಾಕ್ಬೇಕಾ? 0 ತಗೊಬೇಕಾ? 0 ತಗೊಂತೀವಿ. ಹಾಗಾದ್ರೆ 0 ತಗೊಂಡಾಗ ಇಲ್ಲೊಂದು 0 ಆಗುತ್ತೆ. ಎಷ್ಟು ಸರ್ತಿ ಹೋಗುತ್ತಿದೆ? 4 times 9 times 9 times ಪಾಯಿಂಟ್ ಇಟ್ಟರೆ ತಾನೆ 9 times ಎಷ್ಟು ಸತಿ ಹೋಗುತ್ತೆ? 225 ಎಷ್ಟು ಉಳಿತು? 5 1 15 ಪಾಯಿಂಟ್ ಇಟ್ಟಿರೋದ್ರಿಂದ ಇನ್ನೊಂದು 0 ಎಷ್ಟು ಸತಿ ಹೋಗುತ್ತೆ? 25 ಇಂಟು 4s 100 6 ಹಾಗಾದ್ರೆ 40.96 ಲೀಟರ್ಸ್ ನನ್ನ ಹತ್ರ ವಾಟರ್ ಮಿಲ್ಕ್ ಇರುತ್ತೆ. ಎಷ್ಟು ಲೀಟರ್ ಇರುತ್ತೆ? 40.96 ಲೀಟರ್ ನನ್ನ ಹತ್ರ ವಾಟರ್ ಇರುತ್ತೆ. ಮೀನ್ಸ್ ಪ್ರೀವಿಯಸ್ ಟೈಪ್ ಅಲ್ಲಿ ಕಂಡುಹಿಡಿದ್ವಲ್ಲ ಅದರ ಹತ್ರ ಮಾಡಬಹುದು, ಇಲ್ಲ ಈ ಮೆಥಡ್ ಅಲ್ಲಿ ಸಾಲ್ವ್ ಮಾಡಿದ್ರೆ ಈ ಮೆಥಡ್ ಅಲ್ಲಿ ಸಾಲ್ವ್ ಮಾಡಬಹುದು. ಮೀನ್ಸ್ ಆ ಮೆಥಡ್ ಅಲ್ಲಿ ಸಾಲ್ವ್ ಮಾಡ್ತೀನಿ ಅಂದ್ರೆ ಏನ್ ಮಾಡ್ಬೇಕು? ಹೌ ಮಚ್ ಅಮೌಂಟ್ ಆಫ್ ದಿ ವಾಟರ್ ಮಿಲ್ಕ್ ಈಸ್ ಟೇಕಿಂಗ್ ಅಂದ್ರೆ ಎಷ್ಟು ಪ್ರಮಾಣ ಹಾಲನ್ನ ಈಚೆಗೆ ತೆಗಿತಿದ್ದಾರೆ ಅದನ್ನ ಪರ್ಸೆಂಟೇಜ್ ಅಲ್ಲಿ ಕನ್ವರ್ಟ್ ಮಾಡಿ ಎಷ್ಟು ಪರ್ಸೆಂಟೇಜ್ ತೆಗಿತಿದೆ ಅದನ್ನ ಎಷ್ಟು ಸತಿ ಮಾಡಬೇಕು ಆ ಪ್ರೋಸೆಸ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲ ಒಂದ್ ಸ್ವಲ್ಪ ಸರ್ ನನಗೆ ಮಲ್ಟಿಪ್ಲಿಕೇಶನ್ ಡಿವಿಷನ್ ತುಂಬಾ ನನಗೆ ಈಸಿ ಅನ್ಸುತ್ತೆ ಅಂದ್ರೆ ಇದನ್ನ ಮಾಡ್ಬೋದು. ಓಕೆನಾ? ನೋಡಿ ಇನ್ನೊಂದ್ಸತಿ ಹೇಳ್ತೀನಿ. ಒಂದು ಪಾತ್ರೆಯಲ್ಲಿ 80 ಲೀಟರ್ ಹಾಲು ಇರುತ್ತೆ. ಈ ಪಾತ್ರೆಯಿಂದ 16 ಲೀಟರ್ ಹಾಲನ್ನು ಹೊರತೆಗೆದು ನೀರಿನಿಂದ ಬದಲಾಯಿಸಲಾಯಿತು. ಈ ಪ್ರಕ್ರಿಯೆಯನ್ನು ಮತ್ತೆ 2 ಬಾರಿ ಪುನರಾವರ್ತಿಸಿದಾಗ ಕಂಟೈನರ್ ನಲ್ಲಿ ಎಷ್ಟು ಹಾಲು ಇರುತ್ತೆ ಅಂತ ಹೇಳ್ತೇವೆ. ಇನ್ನು ಆ ಮೆಥಡ್ ಸಾಲ್ವ್ ಮಾಡ್ಬಿಡೋಣ. ಓಕೆ, ಈಗ ಒಟ್ಟು ಎಷ್ಟು ಲೀಟರ್ ನಮ್ಮಲ್ಲಿ ಹಾಲು ಇದ್ದಿದ್ದು? 80 ಲೀಟರ್ಸ್. ಆ 80 ಲೀಟರ್ಸ್ ಅಲ್ಲಿ ಎಷ್ಟು ಅಮೌಂಟ್ ಆಫ್ ತಾಗ್ತಿದ್ದು? 16 ಲೀಟರ್. ಪರ್ಸೆಂಟೇಜ್ ಕನ್ವರ್ಟ್ ಮಾಡೋಣ. 80 ಅಂದ್ರೆ ಎಷ್ಟಪ್ಪ? 100%. 16 ಅಂದ್ರೆ ಎಷ್ಟು? ಸಿಂಪ್ಲಿಫೈ ಆಗುತ್ತೆ ನೋಡಿ. 8 1s ಇದು 2s ಇಂಟು 10 ಇಂಟು 10 ಅಂದ್ರೆ 20% ಆಫ್ ಮಿಲ್ಕ್ ಈಸ್ ಟೇಕಿಂಗ್ ಔಟ್. ಅಂದ್ರೆ 20% ಅವರು ಹಾಲು ತಗೊಂತಿದ್ದಾರೆ. 20% ಹಾಲು ತಗೊಂತಿದ್ದಾರೆ ಅಂದ್ರೆ ಇನಿಷಿಯಲಿ ಮಾತ್ರ ಎಷ್ಟು ಪರ್ಸೆಂಟೇಜ್ ಹಾಲಿದೆ? ಎಷ್ಟು ಅಮೌಂಟ್ ಹಾಲಿದೆ? 80 ಲೀಟರ್ ಹಾಲಿದೆ. ಆ 80 ಲೀಟರ್ 20% ತಕ್ಕಂತೀವಿ ಅಂದ್ರೆ ಎಷ್ಟು? 16 ಲೀಟರ್. ಆ 16 ಲೀಟರ್ ಅಂದ್ರೆ ಮೈನಸ್ ಮಾಡಿ 16 ಲೀಟರ್ನ 64 ಆಗುತ್ತೆ. ಈ 64 ತಿರ್ಗಾ 20% ತಗೊಂತೀವಿ ಅಂದ್ರೆ 12.8 ಲೀಟರ್ ಈಚೆ ಬರುತ್ತೆ. 64 ಮೈನಸ್ 12.8 ಮಾಡಿ ಬೇಗ. 10ರಲ್ಲಿ 8 ಹೋದ್ರೆ ಎಷ್ಟು? 2. 3ರಲ್ಲಿ 2 ಹೋದ್ರೆ 1. 5ರಲ್ಲಿ 1 ಹೋದ್ರೆ 4ರಲ್ಲಿ 1 ಹೋದ್ರೆ 5. ಅಂದ್ರೆ ಎಷ್ಟು ಲೀಟರ್ ಇರುತ್ತೆ? 51 ಲೀಟರ್ 20 ml ಇರುತ್ತೆ. ಓಕೆನಾ? ಹಾಗಾದ್ರೆ ತಿರ್ಗಾ ಏನ್ ಮಾಡ್ತಾರಂತಪ್ಪ ಇವರು? ತಿರ್ಗಾ 20% ತಿರ್ಗಾ ರಿಮೂವ್ ಮಾಡ್ಕೊಂತಾರೆ. 20% ತಿರ್ಗಾ ರಿಮೂವ್ ಮಾಡ್ಕೊಂತಾರೆ ಅಂದ್ರೆ ಎಷ್ಟು? 5.12 ಇಂಟು 2 ಮಾಡಿ. 2 2s 4 2 1s 2 2s 10 ಅಂದ್ರೆ 10 ಲೀಟರ್ 22 ಮಿಲಿಗ್ರಾಮ್ ತಗೊಂತಾರೆ. 10.24 ನ ರಿಮೂವ್ ಮಾಡ್ತಾರೆ. ಹಾಗಾದ್ರೆ
51.2 10 minus 2.4 means 10 ನಲ್ಲಿ 4 ಹೋದ್ರೆ 6 ಇಲ್ಲಿ 9 ಏನಿರುತ್ತೆ 1 ಇರುತ್ತಾ ಮೀನ್ಸ್ 1 ಅಂದ್ರೆ 11 ಅಲ್ಲಿ 2 ಹೋದ್ರೆ ಎಷ್ಟು 9 ಪಾಯಿಂಟ್ ಇಲ್ಲಿ ಒಂದು 0 ಇದೆ 0 4 40.96 ಲೀಟರ್ ನನ್ನ ಹತ್ರ ಆಗಿರುತ್ತೆ. ನಿಮಗೆ ಫಸ್ಟ್ ಆ ಮೆಥಡ್ ಪ್ರೀವಿಯಸ್ ಈ ಕ್ವಶನ್ ಮಾಡಿದವರು ಫಸ್ಟ್ ಮೆಥಡ್ ಆ ಕ್ವಶನ್ ಮೆಥಡ್ ಈಸಿ ಆನ್ಸರ್ ಆ ಮೆಥಡ್ ಒಂದು ಯೂಸ್ ಮಾಡಿ. ಇಲ್ಲ ಸರ್ ನಾನು ಈ ಮೆಥಡ್ ಈಸಿ ಅನ್ಸುತ್ತೆ ಈ ಮೆಥಡ್ ಸಾಲ್ವ್ ಮಾಡಿ. ಓಕೆನಾ ಸರ್? ಈಗ 80 ಲೀಟರ್ಸ್ ತಗೊಂಡ್ ಮಾಡ್ಬೇಕಾ? ಯಾಕೆಂದ್ರೆ ಪ್ರೀವಿಯಸ್ ವಿಡಿಯೋ ಅಲ್ಲಿ ನೀವು 80 ಜಾಗ 100 ತಗೊಂಡು ಸಾಲ್ವ್ ಮಾಡಿದ್ದೀರಾ. ಅದನ್ನ ಮಾಡಿದ್ರೆ ಬರುತ್ತಾ ಬರಲ್ವಾ? ಓಕೆ, ಅದನ್ನು ಟ್ರೈ ಮಾಡಬಹುದಾ? ಅಂದ್ರೆ 100 ಲೀಟರ್ ಹಾಲಿರುತ್ತೆ ಅಂತ ತಗೊಂಡ. ಯಾಕೆಂದ್ರೆ ಪರ್ಸೆಂಟೇಜ್ ತಗೊಂಡಿದ್ರೆ 100 ಅಂತ ತಗೊಂಡ. 100 20% ಅಂದ್ರೆ ಎಷ್ಟಪ್ಪ? ಹೌ ಮಚ್ ಇಸ್ ದ 20%? ಅಂದ್ರೆ 20% ಅಂದ್ರೆ 20 ಲೀಟರ್. ಅಂದ್ರೆ ಟೋಟಲ್ ನನ್ನ ಹತ್ರ ಎಷ್ಟಿರುತ್ತೆ? 80 ಲೀಟರ್ ಇರುತ್ತೆ. ಆ 80 ಲೀಟರ್ ಅಲ್ಲಿ ತಿರ್ಗಾ 20% ಅಂದ್ರೆ ಎಷ್ಟು? 20% ಮೀನ್ಸ್ 16 ಲೀಟರ್. 80 minus 60 64 ಲೀಟರ್ಸ್ ಆಗುತ್ತೆ. ತಿರ್ಗಾ 20% ಆಫ್ 64 ಅಲ್ಲಿ 20% ಅಂದ್ರೆ ಎಷ್ಟು? ಐ ಥಿಂಕ್ 12.8 ಬರುತ್ತೆ. 12.8 ಮೈನಸ್ ಮಾಡಿದ್ರೆ 51.2 ಲೀಟರ್ಸ್ ಇರುತ್ತೆ. ಸರ್ 51.2 ಬಂದಿದೆ. ಇಟ್ ಈಸ್ ಎ ರೈಟ್ ಆನ್ಸರ್? ನೋ. ಯಾಕೆಂದ್ರೆ ನನ್ನ ಹತ್ರ ಇನಿಷಿಯಲ್ ಎಷ್ಟಿರೋದು 80. ನಿನ್ನ ಈಗ ಮಾಡಿರೋದು ಎಷ್ಟು? 100ಕ್ಕೆ. ಹಾಗಾದ್ರೆ ನೀನು 80 ಕನ್ವರ್ಟ್ ಮಾಡ್ಬೇಕು. ಮೀನ್ಸ್ 100ಕ್ಕೆ 51.2 ಲೀಟರ್ ಬಂತು ಅಂದ್ರೆ 80ಕ್ಕೆ ಎಷ್ಟು ಬರುತ್ತೆ ಅಂತ ನೀವು ಫೈಂಡ್ ಔಟ್ ಮಾಡ್ಬೇಕು. ಮೀನ್ಸ್ 1010 ಕ್ಯಾನ್ಸಲ್ ಇಲ್ಲ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬಿಡಲ್ಲ, ನಿಮ್ಗೆ ಈಸಿ ಆಗುತ್ತೆ. ಓಕೆ, 51.2 ಇಂಟು 100 ಡಿವೈಡೆಡ್ ಬೈ 80 ಮಾಡ್ಬೋದಾ? 0 ಕ್ಯಾನ್ಸಲ್. 8 ಇಂದ ಇದು ಫುಲ್ ಸಿಂಪ್ಲಿಫೈ ಆಗುತ್ತಾ? ಆಯ್ತು. 4 ಇಂದ ಮಾಡ್ಬೋದಾ? 2 ಇಂದನಾ? 2 4s ಎಷ್ಟೇ ಓದಿದ್ದು? 2 ಇಂದ 2 2s 10 ಇರುತ್ತೆ. 10 5s 0.12 ಇರೋದ್ರಿಂದ 6 ಆಯ್ತಾ? ಏನಮ್ಮ? 2 ಇಂದಾನೆ ಮಾಡಿಸಿದಾರೆ ಬಿಡಿ. ತಿರ್ಗಾ 2 ಇಂದಾನೆ ಅಂತೆ ಇದು ಹೇಳಿ. 2 1s 2 ತಿರ್ಗಾ 2s 0.16 ಅಂದ್ರೆ 8 ನೋಡಿ. ಈಸಿಯಾಗಿ 8 ಇಂದಾನೆ ಆಗ್ತಿತ್ತು. 1s ಎಷ್ಟೇ ಹೋಗುತ್ತೆ? 2 6s 0.4 6.4 ಇಂಟು 10 ಎಷ್ಟಾಯ್ತು? 64 ಲೀಟರ್ಸ್ ಆಯ್ತು. 64 ಕನ್ವರ್ಷನ್ ಮಿಸ್ಟೇಕ್ ಮಾಡಿದೀವಿ ಅನ್ಸುತ್ತೆ. ಐ ಥಿಂಕ್ ಈ ತರ ಕನ್ವರ್ಟ್ ನಾವು ಈ ತರ ಸಿಂಪ್ಲಿಫೈ ಮಾಡಿದಾಗ ನಮಗೆ ಆನ್ಸರ್ ಎಷ್ಟು ಬರಬೇಕು? 40.96 ಲೀಟರ್ಸ್ ಬರಬೇಕು. ಓಕೆ, ಒಂದ್ಸತಿ ಮಲ್ಟಿಪ್ಲಿಕೇಶನ್ ಚೆಕ್ ಮಾಡಿ ನೋಡಿ. 51.2 ಎಸ್ ಹೌದಪ್ಪ, ಕರೆಕ್ಟ್. ಓಕೆ, ಅಂದ್ರೆ ಈ 51 ಲೀಟರ್ಸ್ ನ ಇಂಟು 100 ಮಾಡಿ ಡಿವೈಡೆಡ್ ಬೈ 80 ಮಾಡಿದಾಗ ವಿ ವಾಂಟ್ ಟು ಫೈನಲ್ ಆನ್ಸರ್. ಓಕೆ, ಅಂದ್ರೆ ಅಲ್ಲಿ ಏನ್ ಮಾಡಿದ್ವಿ? ಕ್ರಾಸ್ ಮಲ್ಟಿಪ್ಲೈ ಮಾಡೋದು ಒಂದು ಮಿಸ್ಟೇಕ್ ಮಾಡೋದು. ಸಾರಿ ನೋಡಿ, 100ಗೆ 51.2 ಆದ್ರೆ 80ಗೆ ಎಷ್ಟು ಅಂತ ಅಲ್ವಾ? ಹಾಗಾದ್ರೆ ಯಾವ ತರ ಮಾಡಬೇಕು? 51.2 ಇಂಟು 80 ಡಿವೈಡೆಡ್ ಬೈ 100 ಮಾಡಬೇಕು. ಸಾರಿ, 10 ಕ್ಯಾನ್ಸಲ್. ಓಕೆನಾ? ನೆಕ್ಸ್ಟ್ ಇದು 5 ಡಿವೈಡ್ ಮಾಡೋಣ. ಇಲ್ಲಿ ಇಂಟು ಮಾಡ್ಬಿಟ್ಟು ಆಮೇಲೆ ಪಾಯಿಂಟ್ ಇಟ್ಬಿಟ್ರೆ ಆಗುತ್ತೆ ಬಿಡಿ. ಈಗ 8 2s 16. ಓಕೆನಾ? 1 ಕ್ಯಾರಿ. 8 1s 8 8 ಪ್ಲಸ್ 1 9. ಓಕೆನಾ? 8 ನೆಕ್ಸ್ಟ್ 8 5s 40. ಹಾಗಾದ್ರೆ ಇಲ್ಲಿ ಒಂದು ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇದೆಯಾ? ಪಾಯಿಂಟ್ ಡಿವೈಡೆಡ್ ಬೈ 10 ಇದೆ. ತಿರ್ಗಾ 10 ಇರೋದ್ರಿಂದ 40.96. ಓಕೆ, 40.96 ಲೀಟರ್ಸ್. ಓಕೆ, ಮೀನ್ಸ್ ನೀವು 80 ತಗೊಂಡು ಸಾಲ್ವ್ ಮಾಡಿದ್ರು 40.96 ಬರುತ್ತೆ. 100 ತಗೊಂಡು ಮಾಡಿದ್ರು ಬರುತ್ತೆ. ಆದ್ರೆ 100 ತಗೊಂಡು ಮಾಡಿದಾಗ ಏನ್ ಮಾಡ್ಬೇಕು? ಯು ವಾಂಟ್ ಟು ಕನ್ವರ್ಟ್ ಟು 80 ಲೀಟರ್ಸ್. ಮೀನ್ಸ್ ನೀವೇನಾದ್ರೂ ರೇಷಿಯೋ ಅಲ್ಲಿ ಕೊಟ್ಟಿದ್ರೆ
ಈಗ ವಾಟರ್ 3:2 ರೇಷಿಯೋ ಇತ್ತು ಮಿಲ್ಕ್ ಅಂತ ಕೇಳಿದ್ರೆ ಈಸಿಯಾಗಿ 100 ಫೈಂಡ್ ಔಟ್ ಮಾಡಿದ್ರೆ ನಿಮಗೆ ಪ್ರಾಬ್ಲಮ್ ಆಗಲ್ಲ, ಯಾಕಂದ್ರೆ ರೇಷಿಯೋ ಇರುತ್ತೆ. ಯಾಕೆ ಸಿಂಪ್ಲಿಫೈ ಆಗ್ಬೇಕಲ್ವಾ. ಈಗ 40.96 ಬಂದಿರುತ್ತೆ, ವಾಟರ್ ಮಾಡಿದಾಗ ಒಂದು ವ್ಯಾಲ್ಯೂ ಬರುತ್ತೆ, ತಿರ್ಗಾ ಸಿಂಪ್ಲಿಫೈ ಮಾಡಿದ್ರೆ ಲೀಸ್ಟ್ ಯಾವ ಬರೋದು, ಅದರಿಂದ ನೀವೇನು ಕನ್ವರ್ಟ್ ಮಾಡಕ್ ಬೇಕಿರಲ್ಲ ರೇಷಿಯೋ ಕೊಟ್ರೆ. ಆದ್ರೆ ಫೈನಲ್ ಒರಿಜಿನಲ್ ಎಷ್ಟಿತ್ತು ಅಂತ ಕೇಳಿದಾಗ 100 ಮಾಡಿದ್ರೆ ಯು ವಾಂಟ್ ಟು ಕನ್ವರ್ಟ್ ಇಟ್, ಇಲ್ಲ ಡೈರೆಕ್ಟ್ ಆಗಿ 80 ಕನ್ವರ್ಟ್ ಮಾಡ್ತೀನಿ ಅಂದ್ರೆ ಮಾಡ್ಬೋದು, ಅಥವಾ you can use this method also. Okay, write down it. Okay, ಇಲ್ಲಿ ನೋಡಿ ಏನ್ ಹೇಳ್ತಿದೆ ಈ ಕ್ವಶನ್. 2 vessels of equal volume contains milk and water in the ratio of 3:2 and 4:3. if they are mixed together, what is the new ratio? ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ, ಎರಡು ರೇಷಿಯೋ ಕೊಟ್ಬಿಟ್ಟಿದ್ದಾರೆ. ಮಿಲ್ಕ್ ಮತ್ತೆ ವಾಟರ್ ಯಾವ ರೇಷಿಯೋ ಇರುತ್ತಂತೆ, ಒಂದು 3:2 ರೇಷಿಯೋ ಇರುತ್ತಂತೆ, ಇನ್ನೊಂದು 4:3 ರೇಷಿಯೋ ಇರುತ್ತೆ. ಇವೆರಡನ್ನ ಆಡ್ ಮಾಡಿದಾಗ ವಾಟ್ ವಿಲ್ ಬಿ ದಿ ರೇಷಿಯೋ ಅಂತ ಕೇಳ್ತಿದ್ದಾರೆ. ಇವೆರಡನ್ನ ಆಡ್ ಮಾಡೋದು ಮೀನ್ಸ್ ಆಡ್ ಮಾಡೋದಂದ್ರೆ ಏನು, 5:7. ಸರ್ 5:7 ಬಂತು ಅಷ್ಟೇ ಅಲ್ವಾ ಸರ್ ಆನ್ಸರ್? ದಿಸ್ ಇಸ್ ರಾಂಗ್. ಯಾಕೆಂದ್ರೆ the ratio will be in the simplified form, so that you want to be converted to the original value. ಅಂದ್ರೆ ಅದರ ಒರಿಜಿನಲ್ ಬರಬೇಕು ಅಂದ್ರೆ ಎಷ್ಟು ಭಾಗ ಇದೆ ಅಂತ ಫಸ್ಟ್ ನೋಡಿ ಟೋಟಲ್ ಮಾಡ್ತೀವಿ. ಆ ಟೋಟಲ್ ಭಾಗ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಈಗ ಇದರ ಟೋಟಲ್ ಭಾಗ ಎಷ್ಟಿದೆ, 3:2 ಅಂದ್ರೆ ಎಷ್ಟಪ್ಪ, ಎಷ್ಟು ಭಾಗ ಇದೆಯಪ್ಪ, 5 ಭಾಗ ಇದೆಯಾ? ಹಾಗಾದ್ರೆ ಇದ್ರ ಎಷ್ಟು ಭಾಗ ಇದೆ, ಎಷ್ಟು ಭಾಗ ಇದೆ, 7. ಹಾಗಾದ್ರೆ ಈ 7 ಅನ್ನ ಇಲ್ಲಿ ಇಂಟು ಮಾಡಿ, ಈ 5 ಅನ್ನ ಇಲ್ಲಿ ಇಂಟು ಮಾಡಿ. ಮಾಡ್ಬೋದಾ ಹೇಳಿ? 7 3s 20, 1:7 2s ಎಷ್ಟಮ್ಮ, 7 2s 14 ಆಯ್ತಾ, 5 4s 20 ಇಷ್ಟು, 5 3s 15. ಈಗ ಒಂದು ವ್ಯಾಲ್ಯೂ ಒರಿಜಿನಲ್ ವ್ಯಾಲ್ಯೂ ಬಂತು, ಇದನ್ನ ಟೋಟಲ್ ಮಾಡ್ಬೇಕು. ಟೋಟಲ್ ಮಾಡಿ 21 ಪ್ಲಸ್ 20 40 ಇಷ್ಟು, ಇದನ್ನ ತಿರ್ಗ ಟೋಟಲ್ ಮಾಡಿ 29 ಬಂತು. ಹಾಗಾದ್ರೆ ಇದು ಆಪ್ಷನ್ ಅಲ್ಲಿ ಇದೆಯಾ ನೋಡಿ, ಆಪ್ಷನ್ ಎ 41:29. ಇಲ್ಲ ಇದು ಯಾವ್ದಾದ್ರು ಟೇಬಲ್ಸ್ ಸಿಂಪ್ಲಿಫೈ ಆಗುತ್ತೆ ನೋಡಿ, ಸಿಂಪ್ಲಿಫೈ ಆಗೋದನ್ನ ಸಿಂಪ್ಲಿಫೈ ಮಾಡಿ, ಆಗಲ್ಲ ಅಂದ್ರೆ ಇದು ಆನ್ಸರ್. ಓಕೆ ನೋಡಿ, ಇನ್ನೊಂದ್ಸತಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಮಾನ ಪ್ರಮಾಣದಲ್ಲಿರುವ ಎರಡು ಬದಿಗೆಯಲ್ಲಿ ಆಗಿದೆ 3:2 ಮತ್ತು 4:3 ಅನುಪಾತದಲ್ಲಿ ಹಾಲು ಮತ್ತು ನೀರು ಒಳಗೊಂಡಿದೆ. ಅವುಗಳು ಒಟ್ಟಿಗೆ ಬೆರೆಸಿದಾಗ ಹೊಸ ಅನುಪಾತ ಏನು ಅಂತ ಕೇಳ್ತಿದ್ದಾರೆ. ಓಕೆನಾ? ಹಾಗಾದ್ರೆ ನನ್ನ ಹತ್ರ ಫಸ್ಟ್ ಎಷ್ಟು ಇತ್ತಂತೆ, 3:2 ಇತ್ತಂತೆ ಒಂದು, ಇನ್ನೊಂದು 4:3 ಇತ್ತಂತೆ. ಹಾಗೆ ಒಟ್ಟು ಟೋಟಲ್ ಮಾಡಬೇಕು ಅಂದ್ರೆ ನಾವು ಫಸ್ಟ್ ಏನ್ ನೋಡ್ಬೇಕು, ಯು ವಾಂಟ್ ಟು ಬಿ ಕನ್ವರ್ಟೆಡ್ ಮೀನ್ಸ್ ಒಂದು ಒರಿಜಿನಲ್ ನ್ಯಾಚುರಲ್ ವ್ಯಾಲ್ಯೂ ಬರೋ ತರ ಮಾಡ್ಬೇಕು. ರೇಷಿಯೋ ಇದ್ದಾಗ ಏನಾಗಿದೆ, ಇಟ್ ವಿಲ್ ಬಿ ಗೋಯಿಂಗ್ ಫಾರ್ ದಿ ಸಿಂಪ್ಲಿಫಿಕೇಶನ್, ಲೀಸ್ಟ್ ವ್ಯಾಲ್ಯೂ ಹೋಗಿ ನಿಂತಿರುತ್ತೆ. ಅಂದ್ರೆ ಅದು ಒರಿಜಿನಲ್ ಅಲ್ಲಿ ಎಷ್ಟಿತ್ತು ಅನ್ನೋದಕ್ಕೆ ಹೋಗಿ ನಿಲ್ಸ್ಬೇಕು. ಮೀನ್ಸ್ ಆ ತರ ಹೋಗ್ಬೇಕು ಅಂದ್ರೆ ಯು ವಾಂಟ್ ಟು ಬಿ ಕ್ರಾಸ್ ಮಲ್ಟಿಪ್ಲೈ. ಸರ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ಬೇಕು, 3 ಇಂಟು ಮಾಡೋದ 2 ಇಂಟು ಮಾಡೋದ, ಆ ತರ ಯು ನೀಡ್ ದ ಟೋಟಲ್ ವ್ಯಾಲ್ಯೂ. ನೋ, ಏನ್ ಬೇಕಿರೋದು ನಿಮ್ಗೆ, ಟೋಟಲ್ ಅಮೌಂಟ್ ಬೇಕಿರೋದ್ರಿಂದ ಟೋಟಲ್ ಎಷ್ಟು ಪಾರ್ಟ್ಸ್ ಇದೆ ಅದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. 3:2 ಅಂದ್ರೆ 5, ಆ 5 ನ ಇಲ್ಲಿ ಇಂಟು ಮಾಡ್ತೀರಾ. 4:3 ಅಂದ್ರೆ 7, ಆ 7 ಇಲ್ಲಿ ಇಂಟು ಮಾಡ್ತೀವಿ. ಮೀನ್ಸ್ ಆಗೇನಾಗುತ್ತೆ, ಫಸ್ಟ್ ರೇಷಿಯೋ 21:14 ಆಗುತ್ತೆ, ಇನ್ನೊಂದು ರೇಷಿಯೋ 20:15 ಆಗುತ್ತೆ. ಟೋಟಲ್ ಮಾಡಿದಾಗ 41:21 ಬರುತ್ತೆ. ಹಾಗಾದ್ರೆ ಆಪ್ಷನ್ ಎ. ಓಕೆ, ಟ್ರೈ ಮಾಡಿದ್ರ? ನೆಕ್ಸ್ಟ್ ಕ್ವಶನ್ ಕೊಡ್ತೀನಿ. ನೆಕ್ಸ್ಟ್ ಕ್ವಶನ್ ಇದೇ ತರ ಇರುತ್ತೆ. ಯು ಕ್ಯಾನ್ ಸಾಲ್ವ್ ಇಟ್. ಯಾರು ವಾಚ್ ಮಾಡ್ತಿದ್ದೀರಾ ಅವರು ಪಾಸ್ ಮಾಡ್ಬಿಟ್ಟು ಒಂದ್ಸರಿ ಸಾಲ್ವ್ ಮಾಡಿ ಆಮೇಲಿಂದ ಆನ್ಸರ್ ನೋಡಿ. ಓಕೆ, ಇಲ್ಲಿ ಈ ಕ್ವಶನ್ ಏನ್ ಹೇಳ್ತಿದೆ, 2 vessels of equal volume contains milk and water in the ratio of 5:6 and 4:5. They are mixed together. What is the new ratio? ಅಂದ್ರೆ ಎರಡು ಪಾತ್ರೆ ಇರುತ್ತೆ. ಎಷ್ಟು ಪಾತ್ರೆ ಇರುತ್ತೆ? 2 vessels ಇರುತ್ತೆ. 2 vessels ಇರುತ್ತೆ. ಆ 2 vessels ಅಲ್ಲಿ ಒಂದ್ ವೆಸಲ್ ಅಲ್ಲಿ ಮಿಲ್ಕ್ ಇರುತ್ತೆ, ಇನ್ನೊಂದ್ರಲ್ಲಿ ಒಂದ್ ವೆಸಲ್ ಅಲ್ಲಿ ಮಿಲ್ಕ್ ಮತ್ತೆ ವಾಟರ್ ಯಾವ ರೇಷಿಯೋ ಇರುತ್ತಂತೆ, 5:6 ರೇಷಿಯೋ ಇರುತ್ತೆ. ಇನ್ನೊಂದು ವೆಸಲ್ ಅಲ್ಲಿ ಏನಾಗಿರುತ್ತೆ, 4:5 ರೇಷಿಯೋ ಇರುತ್ತೆ. ಇದನ್ನ ನಾನು ಮಿಕ್ಸ್ ಮಾಡಿದಾಗ ತಿರ್ಗಾ ಯಾವ ರೇಷಿಯೋ ಬರುತ್ತೆ ಅಂತ ಕೇಳ್ತಿದ್ದಾರೆ. ಮೀನ್ಸ್ ಈಗ ಇದು ಸಿಂಪ್ಲಿಫೈ ಆಗಿರುತ್ತೆ ಅಂತ ಹೇಳಿದೀನಿ ರೇಷಿಯೋ ಅಲ್ಲಿ. ವಾಂಟ್ ಟು ಬಿ ನ್ಯಾಚುರಲ್ ಬರೋ ತರ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತೀರಾ, ಟೋಟಲ್ ತಾನೇ ಬೇಕಿರೋದು, ಟೋಟಲ್ ಆಡ್ ಮಾಡಿ. 5 + 6
ಎಷ್ಟಪ್ಪ 11 ಹಾಗಾದ್ರೆ ಇಲ್ಲಿ 11 ಪಾರ್ಟ್ ಇರುತ್ತೆ, ಇಲ್ಲಿ ಎಷ್ಟು ಪಾರ್ಟ್ ಇರುತ್ತೆ 9 ಪಾರ್ಟ್. ಈ 9 ಅನ್ನ ಇಲ್ಲಿ ಇಂಟು ಮಾಡಬಹುದಾ, ಈ 11 ಅನ್ನ ಇಲ್ಲಿ ಇಂಟು ಮಾಡಬಹುದಾ? ಓಕೆ, ಇಂಟು ಮಾಡಿ ಹೇಳಿ. 9 5 5 ಇಷ್ಟು 9 6 60 54 ಅಲ್ವಾ? ಅಂಡ್ ದೆನ್ ನೆಕ್ಸ್ಟ್ 11 4 40 11 5 ಹಾಗಾದ್ರೆ ಒಂದು ಆನ್ಸರ್ ಬಂತು. ನೆಕ್ಸ್ಟ್ ಇದನ್ನ ಮಿಕ್ಸ್ ಮಾಡ್ತೀವಲ್ವಾ, ಮಿಕ್ಸ್ ಮಾಡಿ 89 109. ಇದು ಯಾವ್ದಾದ್ರು ಟೇಬಲ್ಸ್ ಸಿಂಪ್ಲಿಫೈ ಆಗುತ್ತಾ ನೋಡಿ, ಆಗುತ್ತೆ ಸಿಂಪ್ಲಿಫೈ ಮಾಡಿ. ಆಗಲ್ಲ ಅಂದ್ರೆ ಆಪ್ಷನ್ ಅಲ್ಲಿ ಇದೆಯಾ ನೋಡಿ, 89 109 ಆಪ್ಷನ್ ಡಿ. ಓಕೆ, ಅಂದ್ರೆ ಏನ್ ಹೇಳ್ತಿದ್ರೆ, ಒಂದು ಪಾತ್ರೆ ಇರುತ್ತಂತ, ಆ ಪಾತ್ರೆಯಲ್ಲಿ ಹಾಲು ಮತ್ತು ನೀರಿರುತ್ತೆ. ಒಂದು ಪಾತ್ರೆಯಲ್ಲಿ 5:4 ಪ್ರಮಾಣದಲ್ಲಿ ಹಾಲು ಮತ್ತೆ ನೀರಿರುತ್ತೆ. ಇನ್ನೊಂದು ಪಾತ್ರೆಯಲ್ಲಿ ಎಷ್ಟಿರುತ್ತೆ 4:5 ಅನುಪಾತದಲ್ಲಿ ಇರುತ್ತೆ. ಹಾಗಾದ್ರೆ ಅವೆರಡನ್ನು ಮಿಕ್ಸ್ ಮಾಡ್ತಾರೆ. ಮಿಕ್ಸ್ ಮಾಡಿದಾಗ ಯಾವ ಪ್ರಮಾಣದಲ್ಲಿ ಹಾಲು ಇರುತ್ತೆ, ಯಾವ ಪ್ರಮಾಣದಲ್ಲಿ ನೀರು ಇರುತ್ತೆ ಅಂತ ಹೇಳ್ಬೇಕು. ಹಾಗಾದ್ರೆ ನನಗೆ 5:6 ಇರುತ್ತೆ, ಇನ್ನೊಂದು ಪಾತ್ರೆಯಲ್ಲಿ 4:5 ಇರುತ್ತೆ. ಹಾಗಾದ್ರೆ ನನಗೆ ಮಿಕ್ಸ್ ಮಾಡಬೇಕು ಅಂದ್ರೆ ನನಗೆ ಏನಾಗಿರ್ಬೇಕು, ಟೋಟಲ್ ಅಮೌಂಟ್ ಆಫ್ ರೇಷಿಯೋ ಎಷ್ಟಿತ್ತು ಅನ್ನೋದು ಫಸ್ಟ್ ಫೈಂಡ್ ಔಟ್ ಮಾಡ್ತೀವಿ. ಹಾಗಾದ್ರೆ ಫಸ್ಟ್ ಪಾತ್ರೆಯಲ್ಲಿ 11 ಭಾಗ ಇರುತ್ತೆ, ಇದರಲ್ಲಿ ಎಷ್ಟು ಭಾಗ ಇರುತ್ತೆ 9 ಭಾಗ ಇರುತ್ತೆ. ಈ 9 ಭಾಗನ ಇಲ್ಲಿ ಇಂಟು ಮಾಡ್ತೀವಿ, ಈ 11 ಭಾಗ ಇಲ್ಲಿ ಇಂಟು ಮಾಡ್ತೀವಿ. ಹಾಗಾದ್ರೆ ನನಗೆ ಎಷ್ಟು ಲೀಟರ್ ಅನುಪಾತದಲ್ಲಿ ಸಿಗುತ್ತೆ, 89 ಲೀಟರ್ ಇದ್ರೆ ನೀರು 109 ಲೀಟರ್ ಇರುತ್ತೆ. ಓಕೆ ಓಕೆ, ಇಲ್ಲಿ ನೋಡಿ ಏನ್ ಹೇಳ್ತಿದೆ ಈ ಕ್ವಶನ್ ಅಲ್ಲಿ, 2 alloys contains tin and iron in the ratio of 4:3 and 1:2 if two alloys are mixed in the proportion of 3:2 respectively by the weight. 3:2 ಅನ್ನೋದು by the weight, ಅದರ ತೂಕ ಆಗಿರುತ್ತೆ. The ratio of tin and iron in the newly formed alloy is, ಅಂದ್ರೆ ಏನ್ ಹೇಳ್ತಿದ್ದಾರೆ, 2 alloy ಇರುತ್ತೆ, 2 alloy. ಫಾರ್ ಎಕ್ಸಾಂಪಲ್ ನಿಮ್ಗೆ alloy ಅಂತ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಒಂದು ವೀಲ್ ಅಂತ ತಗೊಳ್ಳೋಣ, ಓಕೆನಾ? ಒಂದು 2 ವೀಲ್ ಇರುತ್ತೆ. ಓಕೆ, ಯಾವ್ದ ಅಲಾಯ್ 2 ವೀಲ್ ಇರುತ್ತೆ ಅಂತ ತೊಳಿ. ಇದರಲ್ಲಿ ಏನಾಗಿರುತ್ತೆ, ನಿಮಗೆ 4:3 ರೇಷಿಯೋ ಅಲ್ಲಿ ಟಿನ್ ಇರುತ್ತೆ ಮತ್ತೆ ಐರನ್ ಇರುತ್ತೆ. 4 ಭಾಗ ಟಿನ್ ಇದ್ರೆ 3 ಭಾಗ ಐರನ್ ಇರುತ್ತಂತೆ ಒಂದರಲ್ಲಿ. ನೆಕ್ಸ್ಟ್ ಇನ್ನೊಂದ್ರಲ್ಲಿ ಟಿನ್ 1 ಭಾಗ ಇರುತ್ತೆ, ಐರನ್ 2 ಭಾಗ ಇರುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ತಿರ್ಗಾ ಇದನ್ನ ಮಿಕ್ಸ್ ಮಾಡ್ತಾರಂತೆ. ಮಿಕ್ಸ್ ಮಾಡ್ಬಿಟ್ಟು ಈಗ ಏನ್ ಮಾಡ್ತಾರೆ, ಎಲ್ಲ ಕರಗಿಸ್ಬಿಟ್ಟು ಇನ್ನೊಂದು ಹೊಸದಾಗಿ ಚೆನ್ನಾಗಿರೋ ಅಲೈ ಮಾಡಕ್ ಹೋಗ್ತಾರೆ. ಅದಕ್ಕೆ ಮಾಡುವಾಗ ತಿರ್ಗಾ 3 kg ಟಿನ್ ಆಡ್ ಮಾಡ್ತಾರೆ. ಇದಕ್ಕೆ ಏನ್ ಮಾಡ್ತಾರೆ, ಈ ಟಿನ್ನಿಗೆ ಇದಕ್ಕೆ ಏನ್ ಆಡ್ ಮಾಡ್ತಾರೆ, 3 kg ಟಿನ್ ಆಡ್ ಮಾಡ್ತಾರೆ. ಅಂಡ್ ದೆನ್ ಇದಕ್ಕೆ ಏನ್ ಮಾಡ್ತಾರೆ, ಈ ಐರನ್ ಎಷ್ಟು ಕೆಜಿ ಆಡ್ ಮಾಡ್ತಾರಂತೆ, 2 kg ತಿರ್ಗಾ ಐರನ್ ಆಡ್ ಮಾಡ್ತಾರಂತೆ. ಹಾಗಾದ್ರೆ ಒರಿಜಿನಲ್ ಆಗಿ ಇನ್ನೊಂದು ನಾನು ವೀಲ್ ಮಾಡಕ್ ಹೋಗ್ತೀನಲ್ಲ, ಫಾರ್ ಎಕ್ಸಾಂಪಲ್ ಇನ್ನೊಂದು ಅಲಾಯ್ ಮಾಡಕ್ ಹೋಗ್ತೀನಲ್ಲ, ಆಗ ಟಿನ್ ಎಷ್ಟಿರುತ್ತೆ ಮತ್ತೆ ಐರನ್ ಎಷ್ಟಿರುತ್ತೆ. ಓಕೆನಾ, ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ. ಓಕೆ, ಯಾರ್ಯಾರು ವಾಚ್ ಮಾಡ್ತಿದ್ರೆ ಇಲ್ಲಿಗೆ ಪಾಸ್ ಮಾಡ್ಬಿಟ್ಟು ಒಂದ್ಸಲ ಟ್ರೈ ಮಾಡಿ. ಆಫ್ಟರ್ ದಟ್ ಯು ಕ್ಯಾನ್ ರಿಸೇವ್ ಮಾಡ್ಬಿಟ್ಟು ಚೆಕ್ ಮಾಡ್ಬೋದು. ಓಕೆ, ಇಲ್ಲಿ ನೋಡಿ ಇಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ನನ್ನ ಹತ್ರ ಟಿನ್ ಇದೆಯಾ ಮತ್ತೆ ಐರನ್ ಇದೆ. ಫಸ್ಟ್ ಯಾವ ರೇಷಿಯೋ ಇತ್ತಂತೆ, 4:3 ರೇಷಿಯೋ, 3:2 ಅಲ್ಲಿ ಒಂದಿತ್ತು. ಅಂಡ್ ದೆನ್ ನೆಕ್ಸ್ಟ್ ಇನ್ನೊಂದು ಏನಿದೆ, 1:2 ರೇಷಿಯೋ ಒಂದಿದೆ. ಹಾಗಾದ್ರೆ ನಿಮ್ಗೆ ಆಲ್ರೆಡಿ ಹೇಳಿದ್ರಿ, ಮಿಕ್ಸ್ ಮಾಡಬೇಕು ಅಂದ್ರೆ ಯಾವ್ದ ಟೋಟಲ್ ನಂಬರ್ ಆಫ್ ಅಮೌಂಟ್ ಇರೋದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಟೋಟಲ್ ಇಲ್ಲಿ ಎಷ್ಟಿದೆಯಪ್ಪ ನಮ್ಮ ಹತ್ರ, ಟೋಟಲ್ ಎಷ್ಟು ಪಾರ್ಟ್ ಇದೆ, ಇಲ್ಲಿ 6 ಪಾರ್ಟ್ಸ್ ಇದೆಯಾ, ಇಲ್ಲಿ ಎಷ್ಟು ಪಾರ್ಟ್ಸ್ ಇದೆ, 4:3 4:3ನಾ, 4:3 ಅಂದ್ರೆ ಎಷ್ಟಾಯ್ತಪ್ಪ, 7 ಪಾರ್ಟ್ಸ್. 7 ಪಾರ್ಟ್ಸ್ ಇದು 1:2 ಅಲ್ವಾ, ಹಾಗಾದ್ರೆ 3 ಪಾರ್ಟ್ಸ್. ಹಾಗಾದ್ರೆ ಈ 7 ಅನ್ನ ಇಲ್ಲಿ ಇಂಟು ಮಾಡಿ, ಈ 3 ನ ಇಲ್ಲಿ ಇಂಟು ಮಾಡಬಹುದಾ. 4 3s 12:3 3s 9. ಹಾಗಾದ್ರೆ ಒಂದು ಒರಿಜಿನಲ್ ಆಗಿ ಎಷ್ಟಿತ್ತು ಅಂದ್ರೆ 12 ಭಾಗ ಐರನ್ ಟಿನ್ ಇದ್ರೆ ಐರನ್ ಎಷ್ಟಿತ್ತು, 9 ಭಾಗ ಇತ್ತಂತೆ. ನೆಕ್ಸ್ಟ್ ಇನ್ನೊಂದು ಟಿನ್ ಎಷ್ಟಿದೆ, 7:14 ಅಲ್ಲಿ ಇರುತ್ತೆ. ಹಾಗಾದ್ರೆ ಇದಕ್ಕೆ ತಿರ್ಗಿ ಏನ್ ಮಾಡ್ತಿದಾರೆ ಅಂದ್ರೆ 3 kg ಇದಕ್ಕೆ ಆಡ್ ಆಗ್ತಿದ್ಯಾ ಅಂದ್ರೆ, ಸಾರಿ
ಇದು 3 kg ಇಲ್ಲೇ ಆಡ್ ಆಗ್ತಿದೆ, ಇಲ್ಲಿ 2 kg ಇಲ್ಲೇ ಆಡ್ ಆಗ್ತಾ ಇದೆ. ಆದ್ರೆ ಇದಕ್ಕೆ 3 kg ಇಂಟು ಮಾಡಿ, ಇದಕ್ಕೆ ಎಷ್ಟು kg ಆಡ್ ಆಗ್ತಿದೆ? 2 kg. 12 3s 36 ಇಷ್ಟು 9 3s 20. ಅगर ಐರನ್ ಇಷ್ಟು ಇರುತ್ತೆ. ನೆಕ್ಸ್ಟ್ 7 2s 14 ಇಷ್ಟು 14 2s 28. ಆಡ್ ಮಾಡಿ ಟೋಟಲ್ ನ್ಯೂಲಿ ಎಷ್ಟು ಬೇಕು ಅಂತ ಫೈಂಡ್ ಔಟ್ ಮಾಡೋದು. ಇಷ್ಟು ಹಾಗಾದ್ರೆ ಎಷ್ಟಿರುತ್ತೆ? 50:55. ಸಿಂಪ್ಲಿಫೈ ಆಗುತ್ತಾ ಇದು? 5 ಆಗುತ್ತಪ್ಪ, 5 10s ಇದು 11s. ಅಂದ್ರೆ ಟಿನ್ ಮತ್ತೆ ಐರನ್ ಯಾವ ರೇಷಿಯೋ ಅಲ್ಲಿ ಇರುತ್ತೆ? 10:11 ರೇಷಿಯೋ ಅಲ್ಲಿ ಇರುತ್ತೆ. ಇದೆಯಾ ಆನ್ಸರ್? ಆಪ್ಷನ್ ಎ 10:11 ರೇಷಿಯೋ ಅಲ್ಲಿ ನ್ಯೂಲಿ ಫಾರ್ಮ್ಡ್ ಆಗಿ ಬಂದಾಗ ಎಷ್ಟಿರುತ್ತೆ? 10:11 ಆಗಿರುತ್ತೆ. ಮೀನ್ಸ್ ಏನ್ ಹೇಳ್ತಿದ್ರೆ ಇನ್ನೊಂದ್ಸತಿ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ ನೋಡಿ ಕನ್ನಡದಲ್ಲಿ. ಎರಡು ಮಿಶ್ರಣ ಒಳಗಿನ 4:3 ಅಂದ್ರೆ ಒಂದು ಅಲಾಯಿ ಏನಾಗಿರುತ್ತೆ 4:3 ಇರುತ್ತೆ, ಇನ್ನೊಂದು 1:2 ಇರುತ್ತೆ. ತಾಮ್ರ ಮತ್ತು ಕಬ್ಬಿಣ ಹೊಂದಿರುವ ಎರಡು ಮಿಶ್ರಣಗಳೊಂದಿಗೆ ಅನುಕ್ರಮವಾಗಿ 3:2 ಅನುಪಾತದಲ್ಲಿ ತೂಕದಿಂದ ಬೆರೆಸಿದರೆ ಹೊಸದಾಗಿ ರೂಪುಗೊಂಡ ಮಿಶ್ರಣದಲ್ಲಿ ತರುವ ತಾಮ್ರ ಮತ್ತು ಕಬ್ಬಿಣದ ಅನುಪಾತ ಎಷ್ಟು? ಓಕೆನಾ? ಅಂದ್ರೆ ಫಸ್ಟ್ ಎಷ್ಟಿತ್ತಂತೆ? 4:3 ಇತ್ತು. ನೆಕ್ಸ್ಟ್ ಇನ್ನೊಂದು ಭಾಗ 1:2 ಇತ್ತು. ಹಾಗಾದ್ರೆ ಇದು ಮಿಕ್ಸ್ ಮಾಡ್ತಿದೀವಿ ಅಂದ್ರೆ ಟೋಟಲ್ ಅಲ್ವಾ? ಟೋಟಲ್ ನಿಂದ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ. ಆಗ ನನ್ನ ಹತ್ರ 12:9 ಬಂತು, 7:14 ಬಂತು. ಇಲ್ಲಿಗೆ ಟೋಟಲ್ ಮಾಡೋಣ ಅಂದ್ರೆ ತಿರ್ಗಾ ಅವ್ರು ಏನ್ ಹೇಳ್ತಿದ್ದಾರೆ? ಒಂದ್ ಪಾರ್ಟ್ಗೆ 3 kg ತಿರ್ಗಾ ಸೇರಿಸ್ತಿದ್ದಾರೆ, ಇನ್ನೊಂದಕ್ಕೆ 2 kg ಸೇರಿಸ್ತಿದೀವಿ ಅಂತ ಹೇಳಿದ್ರು. ಹಾಗಾದ್ರೆ ಫಸ್ಟ್ ಪಾರ್ಟ್ಗೆ 3 kg, ಸೆಕೆಂಡ್ ಪಾರ್ಟ್ಗೆ 2 kg ಇಂಟು ಮಾಡಿದಾಗ 36:27 ಬಂತು. ನೆಕ್ಸ್ಟ್ 14:28. ಸಿಂಪ್ಲಿಫೈ ಮಾಡಿ ಆಡ್ ಮಾಡಿದ್ರೆ 50:55. ಇಟ್ ವಿಲ್ ಬಿ ಡಿವಿಸಲ್ ಬೈ ಯಾವ್ದಿಂದ ಡಿವೈಡ್ ಆಗುತ್ತಪ್ಪ? 5 ಇಂದ ಡಿವೈಡ್ ಆಗುತ್ತಾ? 5 ಇಂದ ಡಿವೈಡ್ ಆಗೋದ್ರಿಂದ 10:11 ಬಂತು. ಆಪ್ಷನ್ ಎ 10:11. ಓಕೆ, ಓಕೆ. ಇಲ್ಲಿ ನೋಡಿ ಏನ್ ಹೇಳ್ತಿದ್ದಾರೆ ಇಲ್ಲಿ. 2 alloys contains tin and iron in the ratio of 5:7 and 7:8. If 2 alloys will be mixed, 2 alloy will be mixed in the proportion of 1:2 respectively, it will be the weight by the ratio of tin and iron in the newly formed alloy is. ಅಂದ್ರೆ ಒಂದು ಫಸ್ಟ್ ಒಂದು ಪಾರ್ಟ್ ಇರುತ್ತೆ, ಆ ಪಾರ್ಟ್ ಅಲ್ಲಿ ಎಷ್ಟಿರುತ್ತಂತೆ? 5:7 ಆಗಿ ಒಂದು ಅಲೈ ಇರುತ್ತೆ. ಇನ್ನೊಂದು ಅಲೈ ಎಷ್ಟಿರುತ್ತಂತಪ್ಪ? 7:8 ಅಲ್ಲಿ ಇರುತ್ತೆ. ಹಾಗಾದ್ರೆ ಏನ್ ಹೇಳ್ತಿದ್ದಾರೆ? ಏನ್ ಕೇಳ್ತಿದ್ದಾರೆ? ದ ರೇಷಿಯೋ ಆಫ್ ಟಿನ್ ಅಂಡ್ ಐರನ್ ಇನ್ ದಿ ನ್ಯೂಲಿ ಫಾರ್ಮ್ಡ್ ಅಂದ್ರೆ ಮಿಕ್ಸ್ ಮಾಡಿದಾಗ ಇಲ್ಲಿ ಹೇಳ್ತಿದೆ ಹೊಸದಾಗಿ ರೂಪುಗೊಂಡ, ಬೆರೆಸಿದರೆ ಹೊಸದಾಗಿ ರೂಪುಗೊಂಡ, ಬೆರೆಸಿದರೆ ಅಂದ್ರೆ ಟೋಟಲ್ ಮಾಡಬೇಕು. ಟೋಟಲ್ ಮಾಡಬೇಕು ಅಂದ್ರೆ ವಾಂಟ್ ಟು ರಿಲೇಷನ್ ಟು ಫಸ್ಟ್ ಇಕ್ವೇಷನ್ ಆರ್ ಸೆಕೆಂಡ್ ಇಕ್ವೇಷನ್. ಇದಕ್ಕೆ ಟೋಟಲ್ ಎಷ್ಟಿರುತ್ತೆ? ಎಷ್ಟು ಪಾರ್ಟ್ಸ್ ಇದೆ? ಎಷ್ಟು ಪಾರ್ಟ್ಸ್ ಇದೆಯಪ್ಪ? 12 ಪಾರ್ಟ್ಸ್. 12 ಪಾರ್ಟ್ಸ್. ಅಂಡ್ ದೆನ್ ಇದಕ್ಕೆ ಎಷ್ಟು ಪಾರ್ಟ್ಸ್ ಇದೆ? 15 ಪಾರ್ಟ್ಸ್. ಹಾಗಾದ್ರೆ ಈ 15 ಪಾರ್ಟ್ಸ್ ಇಲ್ಲಿ ಇಂಟು ಮಾಡಿ, ಇಲ್ಲಿ 12 ಪಾರ್ಟ್ಸ್. 15 5s 75 is 2. Next 15 7s 105 and then 12 7s 84. Next 12 8s ಓಕೆನಾ? ಒಂದು ವ್ಯಾಲ್ಯೂ ಬಂತು. ಸೊ ಇಷ್ಟಕ್ಕೆ ಟೋಟಲ್ ಆಡ್ ಅಲ್ವಾ? ಆದ್ರೆ ಇನ್ನೊಂದು ಏನ್ ಹೇಳಿದ್ರೆ ಯಾವ ಪ್ರಪೋರ್ಷನ್ ಅಲ್ಲಿ ತಿರ್ಗಾ ಮಿಕ್ಸ್ ಆಗ್ಬೇಕಂದ್ರೆ 1 kg ತಿರ್ಗಾ ಏನ್ ಆಡ್ ಆಗಬೇಕು? ಟಿನ್. ಇನ್ನೊಂದು 2 kg ಐರನ್. ಆಗ 3 ಆಡ್ ಆಗ್ಬೇಕಂದ್ರೆ ಇಲ್ಲಿ 1 kg ಇಂಟು ಇಲ್ಲ ಆಗುತ್ತೆ, ಇಲ್ಲಿ 2 kg ಆಗುತ್ತೆ. 75:105. ಹಾಗಾದ್ರೆ ಇಲ್ಲಿ ಇಂಟು ಮಾಡಿ 84 into 2 ಏನ್ ಡ್ರಾ? 168 is to 192.
ಹಾಗಾದ್ರೆ ಟೋಟಲ್ ಅಲ್ವಾ ನಮಗೆ ಕೇಳ್ತೀರಾ, ಟೋಟಲ್ ರೇಷಿಯೋ ಟೋಟಲ್ ಮಾಡಿ 5 + 8 ಟೋಟಲ್ ಏನು 5 0 3 6 7 7 243 is 2 and then 7 9 2 97 ಅಂದ್ರೆ 243 is 297 ಅಂದ್ರೆ ಏನ್ ಬರ್ತಿದೆ 243 is 297 ಇದೇನಾದ್ರೂ ಆನ್ಸರ್ ಇದೆಯಾ ನೋಡಿ, ಇಲ್ಲ. ಹಾಗಾದ್ರೆ ಯಾವ್ದೋ ಟೇಬಲ್ಸ್ ಸಿಂಪ್ಲಿಫೈ ಆಗುತ್ತೆ. ಫಾರ್ ಎಕ್ಸಾಂಪಲ್ 3 ಇಂದ ಸಿಂಪ್ಲಿಫೈ ಆಗುತ್ತಾ, ಚೆಕ್ ಮಾಡ್ಬೋದಾ? 2 + 4 6 6 + 3 6 + 3 9 ಡಿವೈಡ್ ಆಗುತ್ತೆ. ಇದನ್ನ ಆಡ್ ಮಾಡಿ 2 + 9 11 + 7 18 3 1 ಸುತ್ತ ಬರುತ್ತಾ? 18 3 1 ಬರಲ್ವಾ? ಓಕೆ 3 ಇಂದ ಡಿವೈಡ್ ಮಾಡಿ. 3 ಇಂದ 3 4s ಸಾರಿ 3 8s 3 8s 24 ಎಷ್ಟು ಉಳಿತು 1. ಓಕೆನಾ? ನೆಕ್ಸ್ಟ್ 3 ಇಂದ 3 9s 27 ಎಷ್ಟು ಉಳಿತು 2 ಉಳಿತು 27 ಅಂದ್ರೆ 9s ಆಯ್ತಾ? ನೆಕ್ಸ್ಟ್ 9 1s ಟೇಬಲ್ಸ್ ಬರುತ್ತಾ? 9 ಇಂದ 9 9s 9 11s ಹಾಗಾದ್ರೆ ಆನ್ಸರ್ 9:11 ಆಪ್ಷನ್ ಇದೆಯಾ? ಆಪ್ಷನ್ ಸಿ 9:11. ಓಕೆ, ಅಂದ್ರೆ ಎರಡು ಮಿಶ್ರಣದಲ್ಲಿರುವ 5:7 ಮತ್ತು 7:8 ಅನುಪಾತದಲ್ಲಿರುವ ತಾಮ್ರ ಮತ್ತು ಕಬ್ಬಿಣ ಹೊಂದಿರುವ ಎರಡು ಮಿಶ್ರಣದೊಂದಿಗೆ ಅನುಕ್ರಮವಾಗಿ 1:2 ಅನುಪಾತದಲ್ಲಿ ತೂಕದಿಂದ ಬೆರೆಸಿದರೆ ಹೊಸದಾಗಿ ರೂಪುಗೊಂಡ ಮಿಶ್ರಣದ ಲೋಹ ತಾಮ್ರ ಮತ್ತು ಕಬ್ಬಿಣದ ತೂಕವೆಷ್ಟು ಅಂತ ಕೇಳ್ತಿದ್ದಾರೆ, ಅನುಪಾತವೆಷ್ಟು? ಹಾಗಾದ್ರೆ ಫಸ್ಟ್ ನನ್ನ ಹತ್ರ ಎಷ್ಟಿತ್ತು? 5:7 ಇತ್ತು. ನೆಕ್ಸ್ಟ್ ಎಷ್ಟಿದೆ? 7:8 ಇದೆ. ಹಾಗೆ ಟೋಟಲ್ ಮಾಡಬೇಕು ಅನ್ನೋದ್ರಿಂದ ಟೋಟಲ್ ಪಾರ್ಟ್ಸ್ ನ ಇಂಟು ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ಎಷ್ಟು ಬರುತ್ತೆ? 75:105 ಅಂಡ್ ದೆನ್ 84:96. ಹಾಗಾದ್ರೆ ನೆಕ್ಸ್ಟ್ ಯಾವ ಅನುಪಾತದಲ್ಲಿ ಮಿಕ್ಸ್ ಆಗುತ್ತೆ ಅಂದ್ರೆ ಇಲ್ಲಿ ಒಂದು ಭಾಗ ಬರುತ್ತೆ, ಅಂದ್ರೆ ಇಲ್ಲಿ 2 ಭಾಗ ಇಲ್ಲಿ ಬರುತ್ತೆ. ಹಾಗಾದ್ರೆ 75:105 ಅಂದ್ರೆ ಇಂಟು 1 ಮೀನ್ಸ್ 75:105 ಅಂಡ್ ದೆನ್ ಇಲ್ಲಿ 2 ಭಾಗ ಬರ್ತಾ ಇದೆ ಅಂದ್ರೆ 168:196. ಟೋಟಲ್ ಮಾಡಿದಾಗ 243:297. ಸಿಂಪ್ಲಿಫೈ ಮಾಡಿದಾಗ 9:11 ಬರುತ್ತೆ. ಓಕೆ, ದ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ. ಓಕೆ, ಇಲ್ಲಿ ನೋಡಿ ಏನ್ ಹೇಳ್ತಿದೆ ಕ್ವಶನ್. 2 varieties of sugars are mixed together in the certain ratio of the cost of the mixture per kg is 0.36 less than the superior and 0.54 more than inferior variety. The ratio in which the superior and inferior varieties of his sugar has been mixed. ಅಂದ್ರೆ ಸುಪೀರಿಯರ್ ಅನ್ನೋದು ಒಂದಿರುತ್ತೆ, ಮೀನ್ಸ್ ಸುಪೀರಿಯರ್ ಮೀನ್ಸ್ ಚೆನ್ನಾಗಿರೋದು, ಇನ್ಫೀರಿಯರ್ ಅಂದ್ರೆ ಚೆನ್ನಾಗಿಲ್ದಿದ್ದು. ಅದು ಇರೋದ್ರಿಂದ ಯಾವ ಪ್ರಮಾಣದಲ್ಲಿ ಅವೆರಡು ಮಿಕ್ಸ್ ಮಾಡಬೇಕು ಅಂತ ಕೇಳ್ತಿದ್ದಾರೆ. ಮೀನ್ಸ್ ಇಲ್ಲಿ ಸುಪೀರಿಯರ್ ಎಷ್ಟಿದೆ ಅಂತಪ್ಪ? 0.36 ಇದೆ. ಇನ್ಫೀರಿಯರ್ ಎಷ್ಟಿದೆ? 0.54. ಸುಪೀರಿಯರ್ ಅಂದ್ರೆ ಏನಿಲ್ಲ, ಮೇಲು ದರ್ಜೆಯ ಸಕ್ಕರೆ ಕ್ವಾಲಿಟಿ. ನೆಕ್ಸ್ಟ್ 0.54 ಇರೋದು ಕೆಳ ದರ್ಜೆಯ ಸಕ್ಕರೆ. ಓಕೆನಾ? ಹಾಗಾದ್ರೆ ಮೇಲ್ದರ್ಜೆ ಸಕ್ಕರೆ ಎಷ್ಟಿರುತ್ತೆ ಅಂದ್ರೆ 0.36 ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಯಾವ್ದು ಎಷ್ಟು ರೇಷಿಯೋ ಇರುತ್ತೆ? 0.54 ಇರುತ್ತೆ. ಹಾಗಾದ್ರೆ ಇದನ್ನ ತಾನೇ ಮಿಕ್ಸ್ ಮಾಡ್ತಿರೋದು, ಮಿಕ್ಸ್ ಮಾಡಿ ಇಷ್ಟು ಸೇಲ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಬರ್ಕೋಬೇಕಾಯ್ತು. ಇಲ್ಲಿ ಏನಿಲ್ಲ ಅಂದ್ರೆ ಏನು? 0 ತಾನೆ. 0.54 ಇದು ಕಳಿಸಿದ್ರೆ 0.36. ಈಗ ಇದನ್ನ ರೇಷಿಯೋ ಕನ್ವರ್ಟ್ ಮಾಡಬಹುದಾ? 0.54 ಇಷ್ಟು 0.36. ವಿ ವಾಂಟ್ ಟು ರೈಟ್ ಇಟ್ ಆಸ್ 54:36 ಬರಿಬಹುದಾ? ಯಾವ ಟೇಬಲ್ಸ್ ಅಲ್ಲಿ ಸಿಂಪ್ಲಿಫೈ ಆಗುತ್ತೆ? 6 ಒಂದ್ಸಲ ಆಗುತ್ತಾ? 6 6 6 6 9 ತಿರ್ಗಾ ಯಾವ ಟೇಬಲ್ಸ್ ಅಲ್ಲಿ ಹೋಗುತ್ತೆ? 3 ಇಂದ 3 2s. ಹಾಗಾದ್ರೆ ಮೇಲ್ ದರ್ಜೆಯ ಸಕ್ಕರೆ ಎಷ್ಟಿರಬೇಕು? 3 ಭಾಗ. ಕೆಳ ದರ್ಜೆಯ ಸಕ್ಕರೆ 2 ಭಾಗ. 3:2. ಆಪ್ಷನ್ ಇದೆಯಾ? ಆಪ್ಷನ್ ಬಿ. ಮೇಲ್ ದರ್ಜೆಯ ಸಕ್ಕರೆ ಎಷ್ಟಿರಬೇಕು? 2 ಭಾಗ. 3 ಭಾಗ. ಕೆಳ ದರ್ಜೆಯ ಸಕ್ಕರೆ 2 ಭಾಗ. ಅಂದ್ರೆ ಇಲ್ಲಿ ನೋಡಿ ಏನ್ ಹೇಳ್ತಿದೆ, ಎರಡು ವಿಧದ ಸಕ್ಕರೆಗಳನ್ನು ಒಂದು ನಿರ್ದಿಷ್ಟ ಅನುಪಾತದಲ್ಲಿ
ಒಟ್ಟಿಗೆ ಬೆರೆಸಿದಂತೆ ಪ್ರತಿ ಕೆಜಿಗೆ ಮಿಶ್ರಣದ ಬೆಲೆ ಮೇಲ್ದರ್ಜೆ ಸಕ್ಕರೆ ಇದಕ್ಕಿಂತ 0.36 ಕಡಿಮೆ ಮತ್ತು ಕೆಳದರ್ಜೆಯ ಬೀದಿಗಿಂತ 0.54 ಹೆಚ್ಚು ಮೇಲ್ದರ್ಜೆ ಮತ್ತು ಕೆಳದರ್ಜೆಯ ಸಕ್ಕರೆಯ ಪ್ರಭೇದಗಳನ್ನು ಮಿಕ್ಸ್ಚರ್ ಅನ್ನು ಬೆರೆಸಿದ ಅನುಪಾತ ಎಷ್ಟು? ಓಕೆನಾ? ಹಾಗಾದ್ರೆ ನನ್ನ ಹತ್ರ ಫಸ್ಟ್ ಮೇಲ್ದರ್ಜೆ ಸಕ್ಕರೆ ಎಷ್ಟಿದ್ದು 0.36, ಕೆಳದರ್ಜೆದು 0.54. ಹಾಗಾದ್ರೆ ಮಿಕ್ಸ್ ಮಾಡ್ತಿರೋದ್ರಿಂದ ಅವ್ರೇನೋ ಇಷ್ಟು ಪ್ರಮಾಣ ಮಿಕ್ಸ್ ಮಾಡಿ ಇರ್ತಾರೆ ಅಂತ ಏನೋ ಹೇಳಿದ್ರ, ಅದರಿಂದ ಮಿಕ್ಸ್ ಮಾಡ್ತಿದ್ದಾರೆ ಅಂದ್ರೆ ಏನಂತ ಹೇಳ್ಬೇಕು? 0. ಯಾಕೆಂದ್ರೆ ನಾವು ಹಾಲು ಮತ್ತು ನೀರು ನೋಡ್ದೋ, ಹಾಲಿನ ಪ್ರಮಾಣ ನೀರಿಂದು ವ್ಯಾಲ್ಯೂ ಕೊಟ್ಟಿರ್ಲಿಲ್ಲ, ಅವಾಗ ಏನೋ ಅಂತ ತಗೋಬೇಕು 0. ಇಲ್ಲಿ ಮಿಕ್ಸ್ ಮಾಡೋದು ಕೊಟ್ಟಿರೋ 0 ಇರುತ್ತೆ, ಮೈನಸ್ ಡಿಫರೆನ್ಸ್ ತಗೊಂತೀವಿ ಅಂದ್ರೆ 0.54 ಅಂಡ್ ಡಿಫರೆನ್ಸ್ ತಗೊಂತೀವಿ 0.36. ಹಾಗಾದ್ರೆ ಇದನ್ನ ರೇಷಿಯೋ ಕನ್ವರ್ಟ್ ಮಾಡಿದ್ರೆ ಇಟ್ ವಿಲ್ ಬಿ ಎ 3:2. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಇಲ್ಲಿ ನೋಡಿ ಏನ್ ಹೇಳ್ತಿದೆ, 2 varieties of sugar are mixed together in a certain ratio. The cost of the mixture per kg is 0.55 less than the superior and rupees 0.80 more than the inferior variety. The ratio in which the superior and inferior varieties of his ratio have been mixed. ಅಂದ್ರೆ ಒಂದು ಕೆಳದರ್ಜೆ ಸಕ್ಕರೆ ಇರುತ್ತೆ, ಮೀನ್ಸ್ ಒಂದು ಕ್ವಾಲಿಟಿ ಇರೋ ಸಕ್ಕರೆನ ಇರುತ್ತೆ, ಮತ್ತೆ ಇನ್ನೊಂದು ಕ್ವಾಲಿಟಿ ಕಮ್ಮಿ ಇರೋ ಸಕ್ಕರೆ ಇನ್ನೊಂದು ಇರುತ್ತೆ. ಅವೆರಡು ಮಿಕ್ಸ್ ಮಾಡ್ತೀವಿ ಅಂದ್ರೆ ಯಾವ ಪ್ರಮಾಣದಲ್ಲಿ ಮಿಕ್ಸ್ ಮಾಡಬೇಕು ಅಂತ ಅವ್ರು ಕೇಳ್ತಿದ್ದಾರೆ. ಓಕೆನಾ? ಮೀನ್ಸ್ ಯಾವ್ದು ರೇಷಿಯೋ ಇರುತ್ತೆ, ಒಂದು 0.55 ಇರುತ್ತೆ, ಇನ್ನೊಂದು ಎಷ್ಟು ರೂಪಾಯಿದು 0.80. ಹಾಗಾದ್ರೆ ಮಿಕ್ಸ್ ತಾನೇ ಮಾಡ್ತಾ ಇರೋದು, ಮಿಕ್ಸ್ ಮಾಡಿ 0.80 ಈ ಕಡೆ ಮಿಕ್ಸ್ ಮಾಡಿದ್ರೆ 0.55. we can write it as 0.80 is to 0.55. ಯಾವ ತರ ಬರೀಬಹುದು? 80:55 ಅಂತ ಬರೀಬಹುದಾ ಅಥವಾ 8:55 ಅಂತ ಬರೀಬೇಕಾ? 80:55 8:55 ಆಯ್ತಪ್ಪ. ಪಾಯಿಂಟ್ ಇರೋದ್ರಿಂದ ಯಾವ್ದ ವ್ಯಾಲ್ಯೂ ಆಫ್ ದಿ 0 ಇದೆಯಾ? ಪಾಯಿಂಟ್ ಆದ್ಮೇಲೆ 0.8000 ಅಂತ ಎಷ್ಟೇ ಬರೆದ್ರು ವಿ ಹ್ಯಾವ್ ನಾಟ್ ವ್ಯಾಲ್ಯೂ. ಪಾಯಿಂಟ್ ಇಲ್ದಂಗೆ 80 ಮುಂದೆ ನೀನು ಬರೆದ್ರೆ ಇದಕ್ಕೆ ವ್ಯಾಲ್ಯೂ ಇದೆಯಾ? ಇಲ್ಲ ತಾನೆ. ಹಾಗಾದ್ರೆ ನಾನು 0.8 ಬರಿಬೇಕು, 80 ಬರಿಬೇಕು, 8 ಬರಿಬೇಕು, 80ನೇ ಬರಿಬೇಕು. ಯಾಕೆಂದ್ರೆ ಇಲ್ಲಿ ನೋಡಿ ಎಷ್ಟು ಡೆಸಿಮಲ್ ಆದ್ಮೇಲೆ ಬರಿತಾ ಇದೀವಿ, 2 ಪಾಯಿಂಟ್ಸ್ ಆದ್ಮೇಲೆ, ಇಲ್ಲೂ ಅಷ್ಟೇ 2 ಡೆಸಿಮಲ್ ಆದ್ಮೇಲೆ ಬರೆದ್ರೇನೆ ಇಟ್ ವಿಲ್ ಬಿ ಕನ್ವರ್ಟ್ ಆಗೋದು. 80 ಮತ್ತೆ 55 ಯಾವ ಟೇಬಲ್ಸ್ ಆಗುತ್ತೆ? 5 ತಗೋತಾ, 5 ಇಂದ 5 1s 5 30 ಅಂದ್ರೆ 6. ನೆಕ್ಸ್ಟ್ ಇದು 5 ಇಂದ 11s 16:11 ಎಷ್ಟಪ್ಪ? 16:11 ಯಾವ ಟೇಬಲ್ಸ್ ಅಲ್ಲಿ ಬರುತ್ತೆ? 16:11 ಸಾರಿ, ಯಾವ ಆಪ್ಷನ್? ಆಪ್ಷನ್ ಡಿ 16:11 ಆಗಿರುತ್ತೆ. ಓಕೆ, ಅಂದ್ರೆ ಕೆಳದರ್ಜೆ ಸಕ್ಕರೆ ಮತ್ತು ಮೇಲ್ದರ್ಜೆ ಸಕ್ಕರೆ ಎಷ್ಟು ರೂಪಾಯಿ ಇರುತ್ತೆ? ಮೇಲ್ದರ್ಜೆ ಸಕ್ಕರೆ 0.56 ನ ಕಡಿಮೆ ಮಾಡ್ತಾರಂತೆ, ಮೇಲ್ದರ್ಜೆ ಸಕ್ಕರೆ ಅಂದ್ರೆ ಕೆಳದರ್ಜೆ ಸಕ್ಕರೆ ಏನ್ ಮಾಡ್ತಾರೆ 0.80 ಒಂದ್ ಸ್ವಲ್ಪ ಹೆಚ್ಚಿಗೆ ಮಾಡ್ತಿರ್ತಾರೆ. ಹಾಗಾದ್ರೆ ಅದು ಯಾವ ಅನುಪಾತದಲ್ಲಿ ಅದು ಮಿಕ್ಸ್ ಆಗ್ಬೇಕು ಅಂತ ಕೇಳ್ತಿದ್ದಾರೆ. ಮಿಕ್ಸ್ ಮಾಡ್ತೀವಿ ಅಂದ್ರೆ 0.80 ಅಂಡ್ 0.55 ಈ ಅನುಪಾತದಲ್ಲಿ ಮಿಕ್ಸ್ ಆಗುತ್ತೆ. 0.80 ಅಂಡ್ 0.55 ಹಾಗಾದ್ರೆ ಯಾವ ಅನುಪಾತದಲ್ಲಿ ಇರುತ್ತೆ? 16:11 ಅನುಪಾತದಲ್ಲಿ ಅದು ಮಿಕ್ಸ್ ಮಾಡ್ತಾರೆ. ಓಕೆ, ಈ ಕ್ವಶನ್ ಏನ್ ಹೇಳ್ತಿದೆ ನೋಡೋಣ. ಫಸ್ಟ್, in what ratio must mixed of 28% of milk, ಸ್ಟ್ರಾಂಗೆಸ್ಟ್ ಅಂದ್ರೆ ಚೆನ್ನಾಗಿ ಗಟ್ಟಿ ಇರೋದು, ಆಯ್ತಾ, be mixed with the that of 48% milk stronger than, so as to get the new ratio of 48% milk. ಅಂದ್ರೆ ಎರಡು ಪ್ರಮಾಣದಲ್ಲಿ ಹಾಲು ಇರುತ್ತಂತೆ. ಯಾವ ಪ್ರಮಾಣದಲ್ಲಿ ಇರುತ್ತೆ? 28% ಒಂದಿರುತ್ತೆ, ಇನ್ನೊಂದು ಎಷ್ಟು ಪರ್ಸೆಂಟ್ ಇರುತ್ತೆ? ಎಷ್ಟಿರುತ್ತಪ್ಪ? 48% ಒಂದಿರುತ್ತೆ. ಹಾಗಾದ್ರೆ ಇದನ್ನ ಯಾವ ತರ ಮಿಕ್ಸ್ ಮಾಡ್ತಿದ್ರ ಅಂತ ಎಷ್ಟು
42% ಗೆ ಬರೋ ತರ ಮಿಕ್ಸ್ ಮಾಡ್ತಾರಂತೆ. ಹಾಗಾದ್ರೆ ಯಾವ ಅನುಪಾತದಲ್ಲಿ ಮಿಕ್ಸ್ ಮಾಡಿದ್ರೆ 42% ಆಗುತ್ತೆ ಹೇಳಿ? ಎಷ್ಟು ಡಿಫರೆನ್ಸ್ ಇದೆ? 6 ಭಾಗ ಡಿಫರೆನ್ಸ್ ಇದೆ. ಇದು ಎಷ್ಟಿದೆ? 14 ಡಿಫರೆನ್ಸ್ ಇದೆ. ಯಾವ ಟೇಬಲ್ಸ್ ಡಿವೈಡ್ ಆಗುತ್ತೆ? 2 ಇಂದ ಆಗುತ್ತಾ? 2 3 2 3:7 ಆಪ್ಷನ್ ಬಿ. ಓಕೆ, ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ರೆ 42% ಹಾಲಿನ ಸಾಮರ್ಥ್ಯದ ಹೊಸ ಮಿಶ್ರಣವನ್ನು ಪಡೆಯಲು 47% ಹಾಲು ಬರೋಕ್ಕೆ ನಾವೇನ್ ಮಾಡ್ಬೇಕಂದ್ರೆ 28% ಹಾಲಿನ ಸಾಮರ್ಥ್ಯದ ಮಿಶ್ರಣವನ್ನು 48% ಹಾಲಿನೊಂದಿಗೆ ಯಾವ ಅನುಪಾತದಲ್ಲಿ ಬೆರೆಸಬೇಕು ಅಂದ್ರೆ 28 ಲೀಟರ್ ಮತ್ತೆ 48 ಲೀಟರ್ ಅನ್ನ ಯಾವ ತರ ಬೆರೆಸಿದ್ರೆ 42% ಕಂಟೈನ್ ವಾಟರ್ ಮಿಲ್ಕ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ಓಕೆನಾ? ಹಾಗಾದ್ರೆ ಎಷ್ಟಾಗುತ್ತೆ? ಯಾವ ಪ್ರಮಾಣದಲ್ಲಿ? 6 ಭಾಗ ಇಲ್ಲಿ ಬರುತ್ತೆ, ಇಲ್ಲಿ 14 ಭಾಗ. ಸಿಂಪ್ಲಿಫೈ ಮಾಡಿದ್ರೆ 3:7 ಅನುಪಾತದಲ್ಲಿ ಮಿಕ್ಸ್ ಮಾಡಬೇಕು. ಓಕೆನಾ? 48% ಎಷ್ಟು ಭಾಗ ಹಾಕ್ಬೇಕು? 3 ಭಾಗ. 48 ಗ್ರೇಡ್ 7 ಅಂದ್ರೆ ನಿಮ್ಗೆ ಗೊತ್ತಿದೆಯಲ್ವಾ? ಈಗ ಹಾಲಲ್ಲಿ 3 ವೆರೈಟಿ ಬರುತ್ತಲ್ವಾ? ಒಂದು ಗಟ್ಟಿ ಹಾಲು, ಒಂದು ನೀರ್ ಹಾಲು. ಫಾರ್ ಎಕ್ಸಾಂಪಲ್ ಇದು ನೀರ್ ಹಾಲು ಅಂತ ನೋಡಿ, ಇದು ಗಟ್ಟಿ ಹಾಲು. ಆಗ ನೀರ್ ಹಾಲನ್ನ ಎಷ್ಟು ಹಾಕ್ಬೇಕು? 3 ಭಾಗ, ಗಟ್ಟಿ ಹಾಲನ್ನ 7 ಭಾಗ. ಆತರ ಮಿಕ್ಸ್ ಮಾಡ್ಬೇಕು. ನೆಕ್ಸ್ಟ್ ಕ್ವಶನ್ ನೋಡೋಣ ಅಲ್ವಾ? ನೋಡಿ, ಓಕೆ, ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಇನ್ನು ಸೇಮ್ ಆಸ್ ಇಟ್ ಈಸ್ ಇರುತ್ತೆ. ಈಗ ಯಾರು ಸಾಲ್ವ್ ಮಾಡ್ತಿದ್ರೆ ಅವರು ಪಾಸ್ ಮಾಡ್ಬಿಟ್ಟು ಒಂದ್ಸತಿ ಫಸ್ಟ್ ಸಾಲ್ವ್ ಮಾಡಿ, ಆಫ್ಟರ್ ದಟ್ ಚೆಕ್ ದ ಆನ್ಸರ್ ಅಂಡ್ ಗೋ ಟು ಸಾಲ್ವಿಂಗ್. ಓಕೆ, ನೋಡಿ, ಇನ್ ವಾಟ್ ರೇಷಿಯೋ ಮಸ್ಟ್ ಮಿಕ್ಸ್ ವಿತ್ 54% ಇರೋದನ್ನ ಮತ್ತೆ 72% ಇರುವ ಹಾಲನ್ನ ಯಾವ ತರ ಮಿಕ್ಸ್ ಮಾಡಿದ್ರೆ 63% ಗೆ ಬರುತ್ತೆ ಅಂತ ಕೇಳ್ತಿದ್ದಾರೆ. ಮೀನ್ಸ್ 54% ಆಫ್ ಮಿಲ್ಕ್ ಇರೋದನ್ನ 72% ಗೆ ಮಿಕ್ಸ್ ಇರೋದನ್ನ ನೀವು ಯಾವ್ದಕ್ಕೆ 63% ಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ ಯಾವ ಪ್ರಮಾಣದಲ್ಲಿ ಮಿಕ್ಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಓಕೆನಾ? ಹಾಗಾದ್ರೆ ಎಷ್ಟು ಡಿವೈಡ್ ಆಗುತ್ತೆ? 63 9 ಪಾರ್ಟ್ಸ್. ಇಲ್ಲಿ ಹಾಗಾದ್ರೆ ಇಲ್ಲಿ 9 ಭಾಗ, ಇಲ್ಲಿ 9 ಭಾಗ ಆಯ್ತು. 9:9 ಅಂದ್ರೆ ಇಟ್ ವಿಲ್ ಬಿ 1:1. ಅಂದ್ರೆ ಇದನ್ನ ಏನ್ ಹಾಕ್ಬೇಕು? ಇದು ಎಷ್ಟು ಹಾಕ್ತಿವೋ 1 ಭಾಗ ಹಾಕಿದ್ರೆ ಇದು 1 ಭಾಗ ಹಾಕ್ಬೇಕು. ಎಷ್ಟೇ ಹಾಕ್ತಿದ್ರ 54 ಗ್ರೇಡ್ ಇಂದು 1 ಭಾಗ ಹಾಕ್ಬೇಕು, 72 ಗ್ರೇಡ್ ಇಂದು 1 ಭಾಗ ಹಾಕ್ಬೇಕು. ಅವಾಗ 63 ಗ್ರೇಡ್ ಹಾಲಾಗುತ್ತೆ. ಹಾಗಾದ್ರೆ 1:1 ಆಪ್ಷನ್ ಡಿ. ಓಕೆ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ಈ ಕ್ವಶನ್ ನ ಹೋಮ್ವರ್ಕ್ ಕೊಟ್ಟಿರ್ತೀನಿ. ಈ ಕ್ವಶನ್ ಹೋಮ್ವರ್ಕ್ ಅಂತ ಸಾಲ್ವ್ ಮಾಡಿ, ಅದನ್ನ ಸಾಲ್ವ್ ಮಾಡಿದ ಆನ್ಸರ್ ಏನ್ ಬರುತ್ತೆ ಅದು ಯು ಕ್ಯಾನ್ ಕಮೆಂಟ್ ಇನ್ ದಿ ಕಮೆಂಟ್ ಸೆಕ್ಷನ್. ಓಕೆ, ಇನ್ನೊಂದು ಕ್ವಶನ್ ಕೊಡ್ತೀನಿ, ಸೇಮ್ ಆಸ್ ಇಟ್ ಈಸ್ ಅದೇನಿರುತ್ತೆ ಅದೇ ತರದ್ದೇ ಇನ್ನೊಂದು ಕ್ವಶನ್ ಇರುತ್ತೆ. ಯು ವಾಂಟ್ ಟು ಟೇಕ್ ದ ಸಾಲ್ವ್ ಮಾಡ್ಬಿಟ್ಟು ಇನ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್.